ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ ಕೃಷ್ಣ ತಾನು ತ್ರೈವಿಧ್ಯ ಅಂದರೆ ಸಾತ್ವಿಕ, ರಾಜಸ, ತಾಮಸ ಈ ವಿಭಾಗದಲ್ಲಿ ಕರ್ಮ ಯಾವ ರೀತಿ ಇರ್ತದೆ ಅದನ್ನು ತಿಳಿಸ್ಕೊಂಡು ಹೋದ. ಸಾತ್ವಿಕವಾದ ಕರ್ಮ ಯಾವುದು, ರಾಜಸವಾದ ಕರ್ಮ ಯಾವುದು, ತಾಮಸವಾದ ಕರ್ಮ ಯಾವುದು ಅದನ್ನು ತಿಳಿಸ್ಕೊಂಡು ಹೋದ. ಇನ್ನು ಮುಂದೆ ಆ ಕರ್ಮ ಮಾಡುವವರು ಯಾವ ರೀತಿ ಇರ್ತಾರೆ, ಸಾತ್ವಿಕವಾದ ಕರ್ತೃ, ರಾಜಸವಾದ ಕರ್ತೃ, ತಾಮಸವಾದ ಕರ್ತೃ ಅವರು ಹೇಗಿರ್ತಾರೆ ಅದನ್ನು ಇನ್ನು ಮುಂದೆ ತಿಳಿಸ್ಕೊಂಡು ಹೋಗ್ತಾನೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಏನು ಅಂತ ಹೇಳಿದರೆ, ಸಾತ್ವಿಕವಾದ ಕರ್ಮ ಅಂತೇಳಿದರೆ ಅದಕ್ಕೇನು ಕೃಷ್ಣ ತಾನು ಗುರುತು ಲಕ್ಷಣ ಹೇಳಿದ್ದಾನೆ. ಅಂಥ ಗುರುತು ನಮಗೆ ಯಾವ ಕರ್ಮದಲ್ಲಿ ಕಾಣಿಸ್ತದೆ, ನಿಯತಂ ಸಂಗರಹಿತಂ ಅರಾಗ ದ್ವೇಷತ ಕೃತಂ ಅಂತ ಹೇಳಿದಾಗೆ ಯಾವ ಕರ್ಮ ನಿಯತವಾಗಂದರೆ ನನ್ನ ಡ್ಯೂಟಿ ಮಾಡಲೇಬೇಕಾದದ್ದು ಶಾಸ್ತ್ರದಲ್ಲಿ ಹೇಳಿರಬೇಕಾದಂಥದ್ದು ಇಂಥ ಕರ್ಮ ಅಂದರೆ ಈ ರೀತಿ ಆ ಲಕ್ಷಣದಿಂದ ಕೂಡಿದ ಕರ್ಮ ಅದು ಸಾತ್ವಿಕವಾಗಿರ್ತದೆ. ಅದೇ ರೀತಿ ರಾಜಸವಾದ ಲಕ್ಷಣ ಆ ಕರ್ಮ, ಇವಾಗ ಒಂದು ಕರ್ಮ ನಡೀತಾ ಇದೆ, ಅದರಿಂದ ಲಕ್ಷಣ ಕಾಣಿಸ್ತಾ ಇದೆ ಅಂದರೆ ಈ ಎಲ್ಲ ಅಲ್ಲಿ ಐಡೆಂಟಿಫಿಕೇಷನ್, ಇದು ಅಂತ ರಾಜಸ ಕರ್ಮ, ಸಾತ್ವಿಕ ಕರ್ಮ ಆ ರೀತಿ. ಇನ್ನು ಇಲ್ಲಿ ಹೇಳ್ತಾ ಇರುವುದು ಕರ್ತೃ ಎಂಥವರು ಅಂತ ಹೇಳಿದರೆ ಮಾಡುವವರು ಇವನು ಸಾತ್ವಿಕ ಕರ್ತೃ ಅಂತ ನಾವು ಹೇಗೆ ಗುರುತಿಸುವುದು ಅಂತ ಹೇಳಿದರೆ ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಆ ರೀತಿ ನಾವು ಕಂಡುವು ಅಂತ ಹೇಳಿದರೆ ಇವನು ಸಾತ್ವಿಕವಾದ ಕರ್ತೃ, ಇವನು ರಾಜಸವಾದ ಕರ್ತೃ ಅಂದರೆ ಇವನು ಸಾತ್ವಿಕವಾದ ಕರ್ಮ ಮಾಡುವವನು, ಇವನು ರಾಜಸವಾದ ಕರ್ಮ ಮಾಡುವವನು, ಇವನು ತಾಮಸವಾದ ಕರ್ಮ ಮಾಡುವವನು ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಅಂದರೆ ಒಟ್ಟಾರೆ ಈ ರೀತಿ ನಾವು ತಿಳ್ಕೊಳ್ಬೇಕಾದದ್ದು ಸಾತ್ವಿಕವಾದ ಕರ್ತೃ. ಇಲ್ಲಿ ಏನು ಸಾತ್ವಿಕವಾದ ಕರ್ಮ ಅಂತ ಕೃಷ್ಣ ಹೇಳಿದ್ದಾನೆ, ಅದನ್ನು ಮಾಡಿದರೆ ಅದು ಸಾತ್ವಿಕವಾದ ಫಲ ಕೊಡುತ್ತೆ. ಆ ರೀತಿ ನಾವು ತಿಳ್ಕೊಳ್ಬೇಕಾದದ್ದು. ಅದೇ ರಾಜಸವಾದ ಕರ್ತೃ, ರಾಜಸವಾದ ಕರ್ಮ ಮಾಡಿದ ಅಂತ ಹೇಳಿದ್ರೆ ರಾಜಸವಾದ ಫಲ ಸಿಗತ್ತೆ. ಆ ರೀತಿ ನಾವು ತಿಳ್ಕೊಳ್ಬೇಕಾದದ್ದು. ಅದೇ ಇವಾಗ ಒಬ್ಬ ಸಾತ್ವಿಕವಾದ ಕರ್ತೃ ಅಂದರೆ ಅವನೊಳಗೆ ಸಾತ್ವಿಕತನ ಇದೆ, ಆದರೆ ಯಾವುದೋ ಒಂದು ಇನ್ಫ್ಲೂಯೆನ್ಸಿಗೆ ಒಳಗಾಗಿ ಅವನು ರಾಜಸವಾದ ಕರ್ಮ ಮಾಡಬಹುದು. ಹಾಗೆ ಮಾಡಿದರೆ ಸಾತ್ವಿಕವಾದ ಫಲ ಸಿಗೋಲ್ಲ ಅವನಿಗೆ. ಇದೆಲ್ಲ ನಾವಿಲ್ಲಿ ತಿಳ್ಕೊಳ್ಬೇಕಾದದ್ದು. ಅದರಲ್ಲಿ ಇವಾಗ ಈ ಸಾತ್ವಿಕ ಕರ್ಮ ಮಾಡುವವರ ಸ್ವಭಾವ ಅವ್ರು ಹೇಗಿರ್ತಾರೆ, ಅವರ ಒಂದು ಮನಸ್ಸು ಹೇಗಿರುತ್ತೆ, ಮಾತು ಹೇಗಿರುತ್ತೆ ಅದನ್ನು ತಿಳಿಸ್ಕೊಂಡು ಬರ್ತಾನೆ ಕೃಷ್ಣ. ಮುಕ್ತ ಸಂಗೋನ ಹಂವಾದಿ ಧೃತ್ಯುತ್ಸಾಹಸಮನ್ವಿತಃ ಸಿದ್ಧ್ಯ ಸಿದ್ಧ್ಯೋರ್ನಿರ್ವಿಕಾರ ಕರ್ತ ಸಾತ್ವಿಕ ಉಚ್ಯತೆ. ಸಾತ್ವಿಕ ಕರ್ತ ಉಚ್ಯತೆ. ಸಾತ್ವಿಕವಾದ ಕರ್ತೃ ಅಂದರೆ ಮಾಡುವವನು, ಸಾತ್ವಿಕವಾಗಿ ಎಲ್ಲ ಕರ್ಮ ಮಾಡುವವನು ಹೇಳಲ್ಪಡ್ತಾನೆ. ಯಾರು ಅಂತ ಹೇಳಿದ್ರೆ ಮೊದಲನೇದಾಗಿ ಮುಕ್ತ ಸಂಘ ಅಂದರೆ ಯಾವ ವ್ಯಕ್ತಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅವನಿಗೆ ಆಸೆ ಇಲ್ಲ ಅದರಲ್ಲಿ. ಅಂದರೆ ನಾವು ಹಿಂದೆ ಕೇಳಿದಾಗೆ ನನಗೆ ಅದು ಸಿಗಬೇಕು, ಇದು ಸಿಗಬೇಕು, ಅಷ್ಟೇ ಸಿಗಬೇಕು, ಇಷ್ಟೇ ಸಿಗಬೇಕು, ಅಲ್ಲೇ ಸಿಗಬೇಕು, ಇಲ್ಲೇ ಸಿಗಬೇಕು ಇಲ್ಲ. ಮತ್ತೇನೆಂದರೆ ಇಟ್ಟಾಗಿ ಇರುವೆನು ಹರಿಯೇ. ದೇವರೇ ನೀನು ಯಾವಾಗ ಏನನ್ನು ಕೊಡ್ತೀಯೋ ಅದನ್ನು ಸ್ವೀಕಾರ ಮಾಡ್ಕೊಂಡಿರ್ತೇನೆ ನಾನು ಅಂತ ಹೇಳಿದರೆ, ನಾನು ಅದು ಕೊಡ್ತೀಯಾ ಇದು ಕೊಡ್ತೀಯಾ ಅಂತ ನೀನು ಪೂಜೆ ಮಾಡಿದ್ದಲ್ಲ, ನಿನ್ನ ಸ್ತೋತ್ರ ಮಾಡಿದ್ದಲ್ಲ, ಮತ್ತೇನು ಅಂತ ಹೇಳಿದರೆ ನನ್ನ ಕರ್ತವ್ಯ ಅಂತ ಮಾಡಿದ್ದೆ ನಾನು. ಉಳಿದ ಹಾಗೆ ಅವನಿಗೆ ಯಾವತ್ತೂ ಫಲದ ಸ್ನೇಹ ಇಲ್ಲ, ಅಟ್ಯಾಚ್ಮೆಂಟ್ ಇಲ್ಲ ಫಲದ್ದು. ದೇವರ ಪ್ರೀತಿಗೋಸ್ಕರ ಅಷ್ಟೇ ಮಾಡಿದ್ದಾನೆ. ಹಿಂದೆ ನಾವು ಸಾತ್ವಿಕವಾದ ಕರ್ಮದಲ್ಲೂ ಇದನ್ನು ಕೇಳಿದೆವಲ್ವ ನೋಡಿ. ಅದಕ್ಕೆ ಸಾತ್ವಿಕ ಕರ್ಮಕ್ಕೂ ಸಾತ್ವಿಕವಾದ ಕರ್ಮ ಮಾಡುವವನಿಗೂ ಒಂದು ಲಿಂಕ್ ಇದೆ. ಅಂದರೆ ಇಂಥವರೆಲ್ಲ ಸೇರಿದರೆ ಒಂದು ಸಾತ್ವಿಕ ಕರ್ಮ ಆಗುತ್ತೆ. ಎರಡನೇದೇನು ಅಂತ ಹೇಳಿದ್ರೆ ಅನಹಂವಾದಿ. ಯಾವ ವ್ಯಕ್ತಿ ಏನೋ ಒಂದು ಕರ್ಮ ಮಾಡ್ತಾನೆ, ಏನು ಮಾಡಿದರೂ ಕೂಡ ನಾನೇ ಮಾಡಿದ್ದು ಅಂತ ಹೇಳಲ್ಲ ಅವನು. ಅವನ ಮನಸ್ಸಲ್ಲೂ ಇಲ್ಲ, ಅವನ ಬಾಯಲ್ಲೂ ಇಲ್ಲ ನಾನೇ ಮಾಡಿದ್ದು ಅಂತ. ಮತ್ತೇನು ಅಂತ ಹೇಳಿದರೆ ದೇವರು ಮಾಡಿಸಿದ್ದನ್ನು ನಾನು ಮಾಡಿದ್ದೇನೆ ಅಷ್ಟೇ. ಈ ರೀತಿ ಅನಹಂವಾದಿ, ಯಾವತ್ತೂ ಅಹಂಕಾರದ ಮಾತಾಡದವನು. ನನ್ನಿಂದಲೇ ಆಗೋದು, ನಾನಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಆಗ್ತಾನೇ ಇರಲಿಲ್ಲ, ನಾನು ಇದ್ದಿದ್ದರಿಂದಲೇ ಅದಾಗಿದ್ದು, ನಾನೇ ಮಾಡಿದ್ದು, ಎಲ್ಲ ನಂದೇ ಪ್ಲ್ಯಾನು ನೋಡಿ, ಎಲ್ಲ ನಾನು ನಂದು. ಈ ರೀತಿ ಯಾರಿಗಿಲ್ಲ. ಒಂದೊಮ್ಮೆ ನೀವು ಅವರನ್ನು ಹೊಗಳಿದರೂ ಕೂಡ ಸ್ವಾಮಿ ನೀವಿಲ್ಲದಿದ್ದರೆ ಈ ಕೆಲಸ ಆಗ್ತಾನೇ ಇರಲಿಲ್ಲ, ನೀವಿದ್ದಿದ್ದಿಂದ ಮಾತ್ರ ಇದು ಸಾಧ್ಯವಾಯಿತು ಅಂತ ಹೇಳಿದರೂ ಕೂಡ ಅದನ್ನು ಒಪ್ಲಿಕ್ಕೆ ತಯಾರಿರೋಲ್ಲ ಅವನು. ಮತ್ತೇನು ಅಂತ ಹೇಳಿದ್ರೆ ಅಯ್ಯೋ ನಾವಿಲ್ದಿದ್ರೆ ಏನು, ದೇವರಿದ್ದರೆ ಸಾಕು, ದೇವರಿದ್ದರೆ ಯಾರ ಹತ್ರನೂ ಮಾಡಿಸ್ತಾನೆ, ಹೇಗೂ ಮಾಡಿಸ್ತಾನೆ. ಯಾಕಂತ ಹೇಳಿದ್ರೆ ನಾವೆಲ್ಲ ಒಂದು ಗೊಂಬೆ ಇದ್ದ ಹಾಗೆ.
ಗೊಂಬೆಯಿಂದ ಆಡಿಸುವವನು ಅವನು ಭಗವಂತ. ನೋಡಿ, ಹೀಗೆ ಯಾವತ್ತು ನಾಹಂಕರ್ತ ಹರಿಕರ್ತ, ನಾನೇ ನಾನಾಗಿ ಮಾಡುವವನಲ್ಲ, ದೇವರು ಮಾಡಿಸಿ ನನ್ನಿಂದ ಮಾಡಿಸಿ ಅವನು ಮಾಡ್ತಾನೆ. ಹೀಗೆ ಯಾರು ಒಳಗೆ ತಿಳ್ಕೊಂಡಿರ್ತಾನೆ, ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಂಡಿರ್ತಾನೆ, ಅವನು ಸಾತ್ವಿಕವಾದ ಕರ್ತೃವಾಗಿರ್ತಾನೆ. ಅಂದರೆ ಇದು ಒಂದು ಕರ್ಮದಲ್ಲಲ್ಲ, ಅವನು ಏನೇ ಕೆಲಸ ಮಾಡಿದರೂ ಕೂಡ ಅದರೊಳಗೆ ಇರುವುದಿದೆ ಅವನಿಗೆ. ಆ ಕಾರಣದಿಂದಾಗಿ ನೋಡಿ, ಯಾವತ್ತು ಅವನಿಗೆ ಅಹಂಕಾರ ಬರೋಲ್ಲ. ಅಹಂಕಾರ ಇಲ್ಲದೇ ಇರುವುದರಿಂದಲೇ ಯಾವತ್ತು ಇನ್ನೊಬ್ಬರು ನನ್ನನ್ನು ಹೊಗಳಬೇಕು ಇಚ್ಛಿಸೋಲ್ಲ, ಅವನು ಹೊಗಳಬೇಕು ಅಂತ ಇಚ್ಛಿಸೋಲ್ಲ. ಯಾರು ತೆಗಳಿದ್ರು ಬೇಜಾರು ಮಾಡಿಕೊಳ್ಳಲ್ಲ. ಯಾಕಂತ ಹೇಳಿದ್ರೆ ದೇವರು ಮಾಡಿದ್ದಾನೆ ಅಷ್ಟೇ, ಅದು ದೇವ್ರ ಪ್ರೀತಿಗೋಸ್ಕರ ಮಾಡಿದ್ದೇನೆ ಇಷ್ಟೇ ತಿಳ್ಕೊಂಡಿರುವವನು. ಧೃತ್ಯುತ್ಸಾಹ ಸಮನ್ವಿತ. ಎಲ್ಲಕ್ಕಿಂತ ಮುಖ್ಯ ಏನು ಅಂತ ಹೇಳಿದರೆ, ಇಂತಹ ಸಾತ್ವಿಕವಾದ ಕರ್ಮ ಮಾಡುವವನು, ಅವನಿಗೆ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲ, ದೇವ್ರ ಪ್ರೀತಿ ಹೊಂದ್ಬಿಟ್ಟು ದೇವ್ರಿಗೆ ಖುಷಿ ಆಗಲಪ್ಪ ಸಾಕು. ಮತ್ತೇನಂತ ಹೇಳಿದ್ರೆ, ನಾನೇ ಅಂತ ಯಾವತ್ತೂ ಹೇಳ್ಕೊಂಡು ತಿರುಗೋಲ್ಲ, ಮನಸ್ಸಿನಲ್ಲಿ ಆ ಭಾವನೆಯೂ ಇಲ್ಲ. ಸಾಮಾನ್ಯವಾಗಿ ನಮಗೇನು ಅಂತ ಹೇಳಿದ್ರೆ, ಯಾವುದು ಆಸೆ ಆಕಾಂಕ್ಷೆಯೂ ಇಲ್ಲ, ನನಗೆ ಕೀರ್ತಿ ಬರಬೇಕು ಅಂತ ಆಸೆನೂ ಇಲ್ಲ, ನಾನೇ ಅಂತ ಹೇಳ್ಕೊಂಡು ತಿರುಗೋಲ್ಲ. ಇನ್ಯಾಕ್ರಿ ಮಾಡ್ಬೇಕು, ನಾನು ಮಾಡೋದೇ ಇಲ್ಲ, ಈ ರೀತಿ ಕೂತ್ಕೊಳ್ತಾನ ಇಲ್ಲ. ಮತ್ತು ಧೃತಿ ಉತ್ಸಾಹ ಸಮನ್ವಿತ, ಯಾವತ್ತೂ ಕೂಡ ಅವನಲ್ಲಿ ಉತ್ಸಾಹ ತುಂಬಿಕೊಂಡಿರ್ತದಂತೆ. ಸಾಮಾನ್ಯ ಉತ್ಸಾಹ ಅಂದರೆ ಹುರುಪು, ನಾನು ಮಾಡಬೇಕು ಅಂತ ಆ ಹುರುಪೇನಿದೆ ಅದು ಯಾವತ್ತೂ ತುಂಬಿಕೊಂಡಿರ್ತಾನೆ ಅವನು. ಲವಲವಿಕೆ ಯಾವತ್ತೂ ತುಂಬಿಕೊಂಡಿರ್ತಾನೆ. ಕರ್ಮ ಮಾಡುವುದರಲ್ಲಿ ಇಂಟ್ರೆಸ್ಟ್ ಯಾವತ್ತೂ ಇರ್ತದೆ ಅವನಿಗೆ, ಅದು ಹೋಗುವುದಿಲ್ಲ. ಅದು ಯಾವ ಕರ್ಮದಲ್ಲ ಇದೆ, ಈ ಸಾತ್ವಿಕ ಕರ್ಮ ಅಂತ ನಾವು ಹಿಂದೆ ಕೇಳಿದ್ವಲ್ವ, ಆ ಸಾತ್ವಿಕ ಕರ್ಮವನ್ನೇ ಇವನು ಮಾಡುವುದರಲ್ಲಿ ತುಂಬ ಆಸಕ್ತಿ ಇರ್ತದೆ, ತುಂಬ ಇಂಟ್ರೆಸ್ಟ್ ಇರ್ತದೆ. ಯಾವತ್ತೂ ಕೂಡ ಅಯ್ಯೋ ಮಾಡಬೇಕಾ ಇದನ್ನು, ಆಮೇಲೆ ಮಾಡಿದ್ರಾಗಲ್ವಾ, ನಾಳೆ ಮಾಡಿದ್ರಾಗಲ್ವಾ, ಮಾಡದೇ ಇದ್ರೆ ಆಗೋಲ್ವಾ, ಇಂಥ ಮಾತುಗಳೇ ಬರೋಲ್ಲ ಅವನಲ್ಲಿ. ಮತ್ತೇನೆಂದರೆ, ಇದರಿಂದ ದೇವರಿಗೆ ಪ್ರೀತಿಯಾಗತ್ತಾ, ಖಂಡಿತ ಮಾಡ್ತಾನೆ, ಹಾಗಿರ್ತಾನೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಈ ಉತ್ಸಾಹ ಕಡೆ ತನಕ ಇರ್ತದೆ ಅವನಿಗೆ, ಅದಕ್ಕೆ ಧೃತಿ ಅಂತ ಹೇಳೋದು. ಧೃತಿ ಉತ್ಸಾಹ ಅಂದರೆ ಲವಲವಿಕೆ. ಆ ಲವಲವಿಕೆ ಮೊದಲಿಂದ ಕಡೆಯ ತನಕವೂ ಇರ್ತದೆ. ಯಾಕಂತ ಹೇಳಿದ್ರೆ ಅವನಿಗೆ ಗಟ್ಟಿ ನಿಲುವುಳ್ಳವ. ಧೃತಿ ಅಂತ ಹೇಳಿದ್ರೆ ಏನಂದರೆ ಗಟ್ಟಿಯಾದ ನಿಲುವು. ಮೊದಲಿಂದ ಕಡೆವರೆಗೂ ಒಂದೇ ಅವನಿಗೆ, ದೇವರಿಗೆ ಪ್ರೀತಿಯಾಗಬೇಕು ಹೊರತು ಇನ್ನೊಂದು ಏನೂ ಇಲ್ಲ. ಅದಕ್ಕಾಗಿ ಯಾರೇ ಬಂದು ಅವನಿಗೇನು ಬೈದರೂ ಕೂಡ ಅವನ ಉತ್ಸಾಹ ಕುಗ್ಗುವುದಿಲ್ಲ. ಅಯ್ಯೋ ನಾನು ಇಷ್ಟೆಲ್ಲ ಮಾಡಿದೆ, ನನಗೆ ಅವ್ರು ಬಂದು ಬೈದ್ಬಿಟ್ರಲ್ವ, ಇನ್ಯಾಕೆ ನಾನು ಬಾಕ್ಬಿಡ್ಬೇಕು, ಇಲ್ಲ ನಾನು ಮಾಡೋದಿಲ್ಲ, ಬಿಡಲ್ಲ ಅವನು. ಯಾಕಂತ ಹೇಳಿದರೆ ಇವರು ಬೈದೇ ಇರಲಿ, ನಾನು ಮಾಡಿದಂತೂ ದೇವರ ಪ್ರೀತಿಗೋಸ್ಕರ, ಆ ದೇವರು ನನ್ನ ಬಗ್ಗೆ ಖುಷಿ ಆದರೆ ಸಾಕು ಅಂತ ಹೇಳಿ ಅವನು ಯಾವತ್ತೂ ಆ ಉತ್ಸಾಹವನ್ನು ಕಳ್ಕೊಳ್ಳೋದಿಲ್ಲ. ಮತ್ತೇನಂತ ಹೇಳಿದರೆ, ದೇವರ ಪ್ರೀತಿಗಾಗಿ ಮಾಡ್ತಾ ಇರುವುದು ಎನ್ನುವಂತಹ ನಿಲುವೇನಿದೆ, ಆ ನಿಲುವನ್ನು ಯಾವತ್ತೂ ಬಿಟ್ಟುಕೊಡಲ್ಲ ಅವನು. ಅಂದರೆ ಆ ನಿಲುವು, ಅದೇ ಧೃತಿ, ಅದು ಯಾವತ್ತೂ ಗಟ್ಟಿ, ದೇವರ ಪ್ರೀತಿಗೋಸ್ಕರ ಅಂತ ಅದಿದ್ದೇ ಇರ್ತದೆ. ಈ ರೀತಿ ಇಟ್ಕೊಂಡಿರುವವನು ಯಾವತ್ತೂ ಸಾತ್ವಿಕವಾದ ಕರ್ತೃವಾಗಿರ್ತಾನೆ. ಈ ಕಾರಣದಿಂದಲೇ ಸಿದ್ಧ್ಯೋ ನಿರ್ವಿಕಾರ. ಅವನಿಗೆ ಇವಾಗ ಏನು ಮಾಡ್ತಾನೆ, ಕರ್ಮ ಮಾಡ್ತಾನೆ, ದೇವರ ಪ್ರೀತಿಗೋಸ್ಕರ ಅಂತ ಮಾಡ್ತಾನೆ. ಆ ರೀತಿ ಮಾಡಿದಾಗ ಅವನಿಗೇನು ಫಲ ಕಾಣಲ್ಲ. ಇಲ್ಲಿ ಎಲ್ಲ ಹಾಗೇ ಇರ್ತದೆ. ಏನು ಅವನಿಗೆ ಅದರದ್ದು ಫೀಡ್ಬ್ಯಾಕ್ ಅಂತ ಏನು ಹೇಳ್ತೇವೆ ಅದು ಸಿಗೋಲ್ಲ. ಹಾಗಿದ್ದ ಕೂಡಲೇ ಸಾಮಾನ್ಯ ಅವನು ಉತ್ಸಾಹ ಕುಗ್ಗುವುದಿಲ್ಲ ಅವನಿಗೆ. ಅಂತ ಹೇಳಿದರೆ, ಅಯ್ಯೋ ನಾನು ಇಷ್ಟೆಲ್ಲ ಮಾಡಿದೆ, ಇಷ್ಟು ಮಾಡಿದರೂ ಕೂಡ ದೇವರು ಕಣ್ಣು ಬಿಡಲೇ ಇಲ್ವಲ್ಲ, ನನಗೇನು ಅನುಗ್ರಹ ಮಾಡಲೇ ಇಲ್ವಲ್ಲ ದೇವರು ನಾನು ಇಷ್ಟೆಲ್ಲ ಮಾಡಿದೆ, ವ್ಯರ್ಥ ಆಗಿಬಿಡ್ತಾ, ತಿಳ್ಕೊಳ್ಳೋದೇ ಇಲ್ಲ. ನೋಡಿ, ನಿರ್ವಿಕಾರ ಅವನ ಮನಸ್ಸು. ಇದು ಏನಂದರೆ ಹೊರಗಿನ ಬಾಯಿ ಅಲ್ಲ, ಮತ್ತೇನೆಂದರೆ ಇದು ಒಳಗಿನ ಮನಸ್ಸು. ಆ ಮನಸ್ಸಿನ ಭಾವನೆ, ಅವನ ಮನಸ್ಸಿನ ಭಾವನೆಯಲ್ಲಿ ಯಾವುದೇ ವಿಧವಾದ ವ್ಯತ್ಯಾಸ ಆಗೋದಿಲ್ಲ. ಅಂದರೆ ಏನು ವ್ಯತ್ಯಾಸ ಆಗೋದೇನೆಂದರೆ, ದೇವರ ವಿಷಯದಲ್ಲಿ ಡೌಟ್ ಬರುವುದು, ದೇವರ ವಿಷಯದಲ್ಲಿ ಅಪನಂಬಿಕೆ ಬರುವುದು, ಧರ್ಮದ ವಿಷಯದಲ್ಲಿ ಅಪನಂಬಿಕೆ ಬರುವುದು. ಹಾಗಿದ್ರೆ ಇದನ್ನೆಲ್ಲ ಮಾಡಿದರೆ ನನಗೆ ಒಳ್ಳೇದಾಗತ್ತಾ ಇಲ್ವಾ, ನಿಜವಾಗ್ಲೂ ಈ ಕರ್ಮದಿಂದ ನನಗೆ ಒಳ್ಳೇದಾಗತ್ತಾ, ಈ ಡೌಟ್ಗಳು. ಅಥವಾ ದೇವರಿದ್ದಾನ, ಇದ್ದರೂ ಯಾಕೆ ನಾನು ಮಾಡಿದ್ದನ್ನು ಸ್ವೀಕಾರ, ನನಗೆ ಒಳ್ಳೇದಾಗ್ತಾ ಇಲ್ವಲ್ಲ, ತಿಳ್ಕೊಳ್ಳಲ್ಲ. ನನ್ನ ಪಾಲಿನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ, ದೇವರು ನನಗೇನು ಹೇಳಿದ್ದಾನೆ ಅದನ್ನು ನಾನು ಮಾಡಿದ್ದೇನೆ, ಅಷ್ಟೇ ನನ್ನ ಕೆಲಸ, ಉಳಿದದ್ದು ದೇವರಿಗೆ ಬಿಟ್ಟದ್ದು. ಒಂದೊಮ್ಮೆ ಅಸಿದ್ಧಿಯಾದರೂ, ಒಳ್ಳೇದಾಗಲಿಲ್ಲ ಮಾತ್ರ ಅಲ್ಲ, ಕೆಟ್ಟದಾಯಿತು ಜೀವನದಲ್ಲಿ, ಕೆಟ್ಟದ್ರ ಮೇಲೆ ಕೆಟ್ಟದಾಯಿತು,
ಯಾವತ್ತಿಂದ ಯಾವತ್ತಿಗೂ ಡೌಟ್ ಬರಲ್ಲ ಅವನಿಗೆ, ಅಯ್ಯೋ ನಾನು ಇಷ್ಟೆಲ್ಲ ಮಾಡಿದೆ ದೇವರಿಗೆ, ಇಷ್ಟು ಮಾಡಿದರೂ ನನಗೆ ಕೆಟ್ಟದಾಗ್ತಾ ಇದೆಯಲ್ವಾ. ನಾನು ಆ ಕೃಷ್ಣನನ್ನೇ ಕುರಿತು 1,00,000 ಜಪ ಮಾಡಿದೆ, ಕೃಷ್ಣನ ದೇವಸ್ಥಾನಕ್ಕೆಲ್ಲ ಹೋದೆ, 1000 ಪ್ರದಕ್ಷಿಣೆ ಬಂದೆ, ಕೃಷ್ಣನ ಭಕ್ತನಾಗಿ ಏಕಾದಶಿ ಉಪವಾಸ ಮಾಡಿದೆ. ಇಷ್ಟೆಲ್ಲ ಮಾಡಿದರೂ ಕೂಡ ನನಗಿನ್ನೂ ಕಷ್ಟದ ಮೇಲೆ ಕಷ್ಟವೇ ಬರ್ತಾ ಇದೆಯಲ್ವಾ, ಸ್ವಲ್ಪ ಒಳ್ಳೇದಾಗ್ತಾನೆ ಇಲ್ವಲ್ಲ. ಹಾಗಿದ್ರೆ ಕೃಷ್ಣನ ನಂಬಿದರೆ ಒಳ್ಳೇದಾಗಲ್ವಾ? ಕೃಷ್ಣನ ನಂಬಿದರೆ ನನ್ನ ಕಷ್ಟ ಪರಿಹಾರ ಆಗೋಲ್ವಾ ಅಂತ ನೋಡಿ, ಈ ರೀತಿ ಅವನಿಗೆ ಯಾವತ್ತೂ ಸಂಶಯ ಬರೋಲ್ಲ, ಡೌಟ್ ಬರೋಲ್ಲ. ಇನ್ನೊಂದೇನು ಅಂತ ಹೇಳಿದ್ರೆ, ಸಿದ್ಧಿ ಆಯಿತು ಅಂತಲೇ ತಿಳ್ಕೊಳ್ಳಿ ಅವನಿಗೆ. ಒಂದೊಮ್ಮೆ ಇವನು ಆ ಕೃಷ್ಣನ ಆರಾಧನೆ ಮಾಡಿ, ಭಗವಂತನ ಆರಾಧನೆ ಮಾಡಿ ತುಂಬ ಒಳ್ಳೆಯದಾಗ್ಬಿಡ್ತೀವಿ ಇವನಿಗೆ. ಎಲ್ಲಿವರೆಗೆ ಅಂದರೆ ಇವನಿಗೆ ಎಣಿಸಿದಾಗ ಆಗತ್ತೆ, ಇವನು ಬಾಯಲ್ಲಿ ಹೇಳಿದಾಗ ಆಗತ್ತೆ. ಹಾಗಿದ್ರೂ ಕೂಡ ನಿರ್ವಿಕಾರ, ಮನಸ್ಸಿನಲ್ಲಿ ಸ್ವಲ್ಪವೂ ವಿಕಾರ ಆಗಲ್ಲ. ವಿಕಾರ ಆಗುವುದು ಅಂತ ಹೇಳಿದ್ರೇನು? ಜಂಬ ಬರುವುದು. ನೋಡಿ, ಮನುಷ್ಯನಿಗೆ ಯಾವಾಗ ಎಲ್ಲವೂ ಸಿಕ್ಕಿತು, ನಾನು ಎಣಿಸಿದಾಗ ಆಗ್ತಾ ಇದೆ, ನಾನು ಹೇಳಿದ್ದಾಗ್ತಾ ಇದೆ, ಕೂಡಲೇ ಜಂಬ ಬರ್ತದೆ. ನನಗೆ ಸರಿಸಾಟಿಯಾದವರು ಯಾರೂ ಇಲ್ಲ, ನಾನೊಬ್ಬ ದೊಡ್ಡ ತಪಸ್ವಿ, ನಾನೊಬ್ಬ ದೊಡ್ಡ ವ್ಯಕ್ತಿ, ಈ ರೀತಿ ಇದೇನು ಅಂತ ಹೇಳಿದ್ರೆ ಮನಸ್ಸಿನಲ್ಲಾಗುವ ವಿಕಾರ. ಮೊದಲು ಇಂಥ ಜಂಬ ಇರಲಿಲ್ಲ, ಈಗ ಈ ಜಂಬ ಬಂದು ಕೂತ್ಕೊಳ್ತು, ಈ ಅಹಂಕಾರ ಬಂದು ಕೂತ್ಕೊಳ್ತು. ಇಂಥವನು ಸಾತ್ವಿಕನಾಗಲ್ಲ, ಸಾತ್ವಿಕವಾದ ಕರ್ತೃ ಅಲ್ಲ. ಸಾತ್ವಿಕವಾದ ಕರ್ತೃ ಯಾವ ರೀತಿ ಇರ್ತಾನೆ ಅಂತ ಹೇಳಿದ್ರೆ, ಮೊದಲು ಹೇಗಿದ್ನು ಅಂದರೆ ದೇವರನ್ನು ಒಲಿಸಿಕೊಳ್ಳಬೇಕು, ದೇವರ ಅನುಗ್ರಹವನ್ನು ಪಡಿಬೇಕು ಅಂತ ಹೊರಟಾಗ ಯಾವ ರೀತಿ ಇದ್ನೋ, ನಾಳೆ ದೇವರನ್ನು ಕಂಡು ಅಥವಾ ದೇವರ ಪರಮಾನುಗ್ರಹವನ್ನು ಪಡೆದು ಇವನಿಗೆಲ್ಲ ಸಿಕ್ಕಿತು, ಇವನಿಗೆ ಎಣಿಸಿದ್ದಾಗ್ತಾ ಇದೆ, ಇವನ ಬಾಯಲ್ಲಿ ಹೇಳಿದ್ದು ನಡೆದೋಗ್ಬಿಡ್ತದೆ, ಹಾಗಿದ್ದರೂ ಕೂಡ ಅಷ್ಟೇ ವಿನಯದಿಂದ ಕೂಡಿರ್ತಾನೆ. ಆಗಲೂ ಅವನೇನು ಹೇಳಿದೇನು ಅಂತ ಹೇಳಿದ್ರೆ, ಭಿನ್ನಹಕ್ಕೆ ಬಾಯಿಲ್ಲವಯ್ಯ, ಅಪರಾಧ ಅನಂತ ಎನ್ನುಳು ಇರಲಾಗಿಂದ ಪುರಂದರದಾಸರು ಹೇಳಿದಾಗೆ. ದೇವರನ್ನು ಸಾಕ್ಷಾತ್ ಕಂಡ ಪುರಂದರದಾಸರು ಹೇಳಿದೇನು, ಸ್ವಾಮಿ ನಾನು ಅನಂತ ಅಪರಾಧ ಮಾಡಿದ್ದೇನೆ, ನಿನ್ನ ಮುಂದೆ ನಿಂತು ಹೇಳಿಕ್ಕೆ ನನಗೆ ಬಾಯಿ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಆ ವಿನಯ, ಅದು ಹಾಗೇ ಇರ್ತದೆ. ಸ್ವಲ್ಪವೂ ಕೂಡ ಅದು ಹಿಗ್ಗುವುದಿಲ್ಲ. ಅಂದರೆ ಮನಸ್ಸು ಯಾವಾಗಲೂ ಕೂಡ ಸ್ಟೇಬಲ್ ಆಗಿರ್ತದೆ. ಇದು ಸಾತ್ವಿಕವಾಗಿ ಯಾರು ಕರ್ಮ ಮಾಡ್ತಾನೆ ಅಂದರೆ ಸಾತ್ವಿಕವಾದ ಕರ್ತೃ ಅವನು. ಅಂದರೆ ಇದೆಲ್ಲ ಹೇಳ್ತಾ ಇರುವಂಥದ್ದು ಮನಸ್ಸಿಗೆ ಸಂಬಂಧಪಟ್ಟಾಗಿ. ನಾವಿವಾಗ ಇಷ್ಟು ಕೇಳಿದ್ವು, ಇಷ್ಟು ಕೂಡ ಮನಸ್ಸಿಗೆ ಬಾಯಿಗೆ ಸಂಬಂಧಪಟ್ಟಾಗಿರುವಂಥದ್ದು. ಹೀಗೆ ಯಾರ ಬಾಯಿಯಿಂದ ಅಹಂಕಾರದ ಮಾತು ಬರುವುದಿಲ್ವೋ, ನಾನು ನಂದು ಇಂಥ ಮಾತು ಬರುವುದಿಲ್ವೋ, ಮನಸ್ಸಿನಲ್ಲಿ ಇಂಥ ಭಾವನೆ ಇಲ್ವೋ, ಆಸೆ ಆಕಾಂಕ್ಷೆಗಳಿಲ್ವೋ, ದೇವರ ಪ್ರೀತಿ ದೇವರ ಒಬ್ಬನೇ ಬೇಕಾಗಿದೆಯೋ, ಎಂಥ ಸಂದರ್ಭದಲ್ಲೂ ಮನಸ್ಸು ಸ್ಟೇಬಲ್ ಆಗಿರ್ತದೋ ಅವನು ಸಾತ್ವಿಕವಾದ ಕರ್ತೃ ಅಂತ ಕರೆಯಲ್ಪಡುತ್ತಾನೆ. ಇನ್ನು ರಾಜಸವಾದ ಕರ್ತೃವಾದವನು, ಕರ್ಮ ಮಾಡುವವನು ಯಾವ ರೀತಿ ಇರ್ತಾನೆ ಅಂತ ಹೇಳಿದ್ರೆ, ರಾಗಿ ಕರ್ಮ ಫಲ ಪ್ರೇಪ್ಸುರ್ಲುಬ್ಧೋ ಹಿಂಸಾತ್ಮಕೋ ಶುಚಿ ಹರ್ಷಶೋಕಾನ್ವಿತ ಕರ್ತ ರಾಜಸ ಪರಿಕೀರ್ತಿತ. ರಾಜಸವಾದ ಕರ್ತೃ, ರಾಜಸವಾದ ಕರ್ಮ ಮಾಡುವವನು, ರಾಜಸವಾಗಿ ಕರ್ಮ ಮಾಡುವವನು ಅವನೇ ಆಗಿರ್ತಾನೆ ಅಂದರೆ, ಮೊದಲನೇದು ರಾಗಿ ಅಂತ ಹೇಳಿದ್ರೆ ಅವನಿಗೆ ಹೆಸರೇ ರಾಜಸ, ರಾಗವುಳ್ಳವನವನು. ರಾಗ ಅಂತ ಹೇಳಿದ್ರೆ ಏನಂದರೆ ಅಶೋಭನೆ ಶೋಭನಾಧ್ಯಾಸ ರಾಗ ಅಂತ ಹೇಳಿದ್ರೆ ನಿಜವಾಗಲೂ ಇವನಿಗೆ ಒಳ್ಳೇದಲ್ಲ, ಅದು ಅಲ್ಲದಿದ್ದರೂ ಕೂಡ ಅದು ಒಳ್ಳೆಯದು ಅಂತ ತಿಳ್ಕೊಳ್ಳುವನು. ಇವನು ಕೆಟ್ಟದ್ದನ್ನು ಒಳ್ಳೆಯದು ಅಂತ ತಿಳ್ಕೊಂಡು ಅದರಿಂದ ಬಿದ್ದಿರುವವನು. ಅಥವಾ ರಾಗಿ ಅಂತ ಹೇಳಿದ್ರೆ ಇನ್ನೊಂದು ಅರ್ಥ ಏನಂತ ಹೇಳಿದ್ರೆ, ಅವನು ಏನೇ ಮಾಡ್ತಾನೆ, ಏನು ಮಾಡಿದರೂ ಕೂಡ ಅವನಿಗೆ ಫೀಡ್ಬ್ಯಾಕ್ ಬೇಕು ಅಂತ ಹೇಳಿದ್ರೆ ಹೊಗಳಬೇಕು, 4 ಜನ ಹೊಗಳಬೇಕು ಅವನಿಗೆ. ಅದಕ್ಕೋಸ್ಕರ ಇವನು ಏನು ಕರ್ಮ ಮಾಡ್ತಾನೆ, ಏನು ಕೆಲಸ ಮಾಡ್ತಾನೆ, ಮಾಡಿದ ಕೂಡಲೇ ಹೇಗಾಯ್ತು ನಾನು ಮಾಡಿದ್ದು, ಚೆನ್ನಾಗಾಯ್ತಾ, ಈ ರೀತಿ ಇನ್ನೊಬ್ಬರ ಹತ್ರ ಕೇಳ್ತಾನೆ. ಕಾರಣ ಏನು ಅಂತ ಹೇಳಿದ್ರೆ ಇವನಿಗೆ ಹೊಗಳಬೇಕು ಅಂತ. ವಾಸ್ತವಿಕವಾಗಿ ಇವನನ್ನು ತಿದ್ದಿಕೊಳ್ಳಿಕ್ಕೆ ಕೇಳಿದರೆ ಅದೇನು ತಪ್ಪಿಲ್ಲ. ಹೇಗಾಯ್ತು ನಾನು ಮಾಡಿದ್ದು ಅಂತ ಕೇಳಿ, ಇಲ್ರಿ ಏನೂ ಚೆನ್ನಾಗಾಗಲಿಲ್ಲ ಅಂತ ಹೇಳಿದರೂ ಕೂಡ, ಹೌದಾ ನಾನು ಇನ್ನೇನು ಸರಿ ಮಾಡ್ಕೊಳ್ಬೇಕು, ಇದರಲ್ಲಿ ಏನು ಸರಿ ಮಾಡ್ಕೊಳ್ಳಿಕ್ಕಿದೆ, ನನಗೆ ಸಜೆಷನ್ ಕೊಡಿ ಅಂದರೆ, ಈ ರೀತಿ ತನ್ನನ್ನು ಸರಿ ಮಾಡಿಕೊಳ್ಳಿಕ್ಕೋಸ್ಕರ ಕೇಳುವಂಥದ್ದೇನಿದೆ ಅದು ಬೇರೆ, ಇದು ಹಾಗಲ್ಲ. ಮತ್ತೇನು ಅಂತ ಹೇಳಿದ್ರೆ ಹೊಗಳಿಕೆಗಾಗಿಯೇ ಕೇಳುದು.
ಅದಕ್ಕೇನು ಅಂತ ಹೇಳಿದ್ರೆ ಅವ್ನು ಕೇಳ್ತಾನೆ, ಹೇಗಾಯಿತು ಇವತ್ತು ಕಾರ್ಯಕ್ರಮ, ಹೇಗಾಯಿತು ಇವತ್ತು ಫಂಕ್ಷನ್, ಹೇಗಾಯಿತು ಕೇಳ್ತಾನೆ. ಕೇಳಿದಾಗ ನೀವು ಚೆನ್ನಾಗಾಯಿತು ಅಂತಲೇ ಹೇಳಬೇಕು. ತುಂಬ ಚೆನ್ನಾಗಾಯಿತು, ಈ ರೀತಿ ಇಲ್ಲಿವರೆಗೆ ಯಾರು ಮಾಡೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದೀರಿ ನೀವು ಬಿಡ್ರಪ್ಪ, ತುಂಬ ಪುಣ್ಯಾತ್ಮರು ನೀವು, ಈ ರೀತಿ ಎಲ್ಲ ಹೊಗಳಿದರೆ ಅವನಿಗೆ ಭಾರಿ ಖುಷಿ. ಅದು ಬಿಟ್ಟು ನೀವು ತೆಗಳ್ತೀರಿ ಅಂತ ಗೊತ್ತಾದರೆ ಮುಂದಿನ ಸಲದಿಂದ ನಿಮ್ಮನ್ನು ಕೇಳೋದೇ ಇಲ್ಲ ಅವನು. ಯಾಕಂದರೆ ನೀವು ತೆಗಳ್ತೀರಿ, ಅವನಿಗೆ ಕೇಳೋದೇ ಇಲ್ಲ. ಅಂದರೆ ಇದೇನು ಬಯಸ್ತಾ ಇದ್ದಾನೆಂದರೆ, ಯಾವತ್ತೂ ರಾಜಸವಾದ ಕರ್ಮ ಮಾಡುವ ವ್ಯಕ್ತಿ, ಅಂದರೆ ರಾಜಸ ವ್ಯಕ್ತಿ ಅವನು ಹೇಗಿರ್ತಾನೆ ಅಂತ ಹೇಳಿದ್ರೆ, ಅವನಿಗೆ ಕೇವಲ ಹೊಗಳಿಕೆಗಳು ಬೇಕು. ಅವನು ಕರ್ಮ ಮಾಡುವುದೇ ಹೊಗಳಿಕೆಗೋಸ್ಕರ. ನಾಳೆ ನಂದು ಪೇಪರಲ್ಲಿ ಫೋಟೋ ಬರಬೇಕು, 4 ಜನ ನನ್ನನ್ನು ಹೊಗಳಬೇಕು, ಇದೇ ಅವನಿಗಿರುವುದು ಹೊರತು ದೇವರ ಪ್ರೀತಿ ಇಲ್ಲ, ದೇವರಿಗೆ ಖುಷಿಗೊಳಿಸಬೇಕು ಅಂತಿಲ್ಲ, ಇನ್ನೇನೂ ಇಲ್ಲ ಅವನಿಗೆ. ಮತ್ತೇನೆಂದರೆ ಕರ್ಮ ಫಲ ಪ್ರೇಪ್ಸು, ಇವನಿಗೆ ಏನೇ ಕರ್ಮ ಮಾಡಿದರೂ ಕೂಡ ಅದರ ಫಲದ ಅಪೇಕ್ಷೆ ಇದೆ. ಅದಕ್ಕೇನು ಅಂತ ಹೇಳಿದ್ರೆ, ಅವನು ಕರ್ಮ ಮಾಡುವುದೇ ಹಾಗೆ. ಏನಾದರೂ ಕರ್ಮ ಮಾಡಲಿಕ್ಕೆ ಕೊಡು, ಇದನ್ನು ಮಾಡಿದರೆ ಏನು ಸಿಗತ್ತೆ ನೋಡಿ, ಮೊದಲು ಕೇಳುವುದೇ ಇದು, ಇದನ್ನು ಮಾಡಿದರೆ ಏನು ಸಿಗತ್ತೆ ನನಗೆ, ನೋಡಪ್ಪ ಇದನ್ನು ಮಾಡಿದರೆ ನಿನಗಿಂಥ ಫಲ ಸಿಗುತ್ತೆ, ನಿನಗೆ ಮಕ್ಕಳಾಗತ್ತೆ, ದುಡ್ಡು ಬರುತ್ತೆ, ಆಸ್ತಿ ಬರುತ್ತೆ, ಅದು ಬರುತ್ತೆ. ಓ ಹೌದಾ, ಹಾಗಿದ್ರೆ ನಾನು ಮಾಡ್ತೇನೆ ನೋಡಿ, ಹೀಗೆ. ಅಥವಾ ಈ ರಾಜಸವಾದ ವ್ಯಕ್ತಿ ಹೇಗಿರ್ತಾನೆ ಅಂತ ಹೇಳಿದ್ರೆ, ಇವನು ಏನೇ ಹೇಳಬೇಕಾದ್ರೂ ನೋಡಿ, ನೀವು ಈ ಸ್ತೋತ್ರ ಹೇಳಿ, ಈ ಸ್ತೋತ್ರ ಹೇಳಿದ್ರೆ ನಿಮಗೆ ಇಷ್ಟು ದುಡ್ಡು ಬರುತ್ತೆ, ಇಷ್ಟು ದಿನದೊಳಗೆ ನಿಮಗೆ ದುಡ್ಡು ಬರುತ್ತೆ, ಇಷ್ಟು ದಿನದೊಳಗೆ ಹೀಗಾಗತ್ತೆ ಅಂದರೆ ಆಸೆ ಹುಟ್ಟಿಸುವವನು, ಇನ್ನೊಬ್ಬರಿಗೂ ಆಸೆಯನ್ನು ಹುಟ್ಟಿಸುವವನು, ತಾನು ಆಸೆ ಬುರುಕನೇ ಆಗಿರುವವನು. ಒಳಗಿನಿಂದ ಏನೇ ಮಾಡಿದ್ರು ನಿನಗೆ ಫಲ ಬೇಕು, ಫಲ ಇಲ್ಲದೆ ಏನೂ ಮಾಡಲ್ಲ. ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಫಲ ಅಂತ ಹೇಳಿದ್ರೆ ಸ್ವರ್ಗ ಫಲ, ಇನ್ನೇನು ಅದಲ್ಲ. ಮತ್ತು ಈಗಲೇ ಏನು ಮಾಡಿದ್ರು ಕೂಡ ಈಗ ಒಂದು ದಕ್ಷಿಣ ಸಿಗಬೇಕು. ದಕ್ಷಿಣ ಸಿಕ್ಕಿದ್ರೆ ನಾನು ಮಾಡ್ತೇನೆ, ದುಡ್ಡು ಸಿಕ್ಕಿದ್ರೆ ಮಾಡ್ತೇನೆ, ಇಲ್ಲದ್ರೆ ಅದು ಮಾಡೋಲ್ಲ. ಈ ರೀತಿ ಇರುವಂತಹ ವ್ಯಕ್ತಿ ಲುಬ್ಧ, ಜಿಪುಣ ಅಂತ ಹೇಳಿದರೆ, ಬೇಕು 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 ಅಂತ ಆಸೆ ಇದೆ ಇವನಿಗೆ, ಅದು ಸಿಗಬೇಕು, ಇದು ಸಿಗಬೇಕು, ಅದಕ್ಕಾಗಿ ಅದು ಮಾಡ್ತಾನೆ, ಇದು ಮಾಡ್ತಾನೆ. ಇವನ್ನೆಲ್ಲ ಮಾಡೋದು ಯಾಕೆ ಕರ್ಮವನ್ನು ಅಂತ ಹೇಳಿದ್ರೆ, ಅದು ಸಿಗಬೇಕು, ಇದು ಸಿಗಬೇಕು ಅಂತ. ಆದರೆ ಇವನು ಯಾರಿಗೂ ಕೊಡ್ಲಿಕ್ಕೆ ತಯಾರಿಲ್ಲ. ಜಿಪುಣ ಅಂದರೆ ಕೊಡುವುದರಲ್ಲಿ ಕೈ ಹಿಂದೆ, ಮತ್ತೇನು ಅಂದರೆ ಪಡೆಯುವುದರಲ್ಲಿ ಕೈ ಮುಂದೆ. ಯಾವತ್ತು ಪಡೆಯುವುದರಲ್ಲಿಯೇ ಆಸಕ್ತಿ, ಅದೆಲ್ಲಿ ಸಿಗತ್ತೆ, ಇದೆಲ್ಲಿ ಸಿಗತ್ತೆ, ಅದೇನು ಸಿಗತ್ತೆ, ಇದೇನು ಸಿಗತ್ತೆ. ಕೊಡುವುದರಲ್ಲಿ ಮಾತ್ರ ಜಿಪುಣತನ. ಅದಕ್ಕೋಸ್ಕರ ಏನು ಅಂತ ಹೇಳಿದ್ರೆ, ಇವನೊಂದು ಹೋಮ ಮಾಡಿಸ್ತಾನೆ ಅಥವಾ ಒಂದು ಯಜ್ಞ ಪೂಜೆ ಪುನಸ್ಕಾರ ಮಾಡಿಸ್ತಾನೆ ಅಂತ ತಿಳ್ಕೊಳ್ಳಿ, ಮಾಡಿಸುವುದೇ 4 ಜನ ನನ್ನನ್ನು ಧಾರ್ಮಿಕ ಅಂತ ತಿಳ್ಕೊಳ್ಬೇಕು ಅಂತ, 4 ಜನ ನನ್ನನ್ನು ಹೊಗಳಬೇಕು ಅಂತ. ಅಥವಾ ಇವನಿಗೆ ದೇವರ ಮೇಲೆ ಭಕ್ತಿ ಇದ್ರೂ ಕೂಡ ದೇವರ ಮೇಲೆ ಭಕ್ತಿ ಯಾಕಿದೆ ಅಂತ ಹೇಳಿದ್ರೆ, ಈ ದೇವರು ನನಗೇನೋ ಕೊಡ್ತಾನೆ ಅಂತ ಅವನಿಗಿರುವುದೇ ಹಾಗೆ. ಅದಕ್ಕೋಸ್ಕರ ಇವನು ಹುಡ್ಕೊಂಡು ಹೋಗೋದು ಯಾವ ದೇವರನ್ನ ಅಂತ ಹೇಳಿದ್ರೆ, ಯಾವ ದೇವರು ಪವರ್ಫುಲ್ ಇದ್ದಾರೋ ಆ ದೇವರ ಹತ್ರನೇ ಅಂತ ಹೇಳಿದ್ರೆ, ಇವನ ಪ್ರಕಾರ ಪವರ್ಫುಲ್ ಅಂತ ಹೇಳಿದ್ರೆ ಏನಂದ್ರೆ, ಯಾವ ದೇವರನ್ನು ನಾನು ಪೂಜೆ ಮಾಡಿದ್ದೇನೆ ಅಂದರೆ ದಿಢೀರಂದ್ರೆ ನನಗೆ ಫಲ ಸಿಕ್ಬಿಡ್ತದೆ, ಆ ದೇವರು ಕಾರಣೀಕದ ದೇವರು, ಪವರ್ಫುಲ್ ದೇವರು, ಅಂಥ ದೇವರಿಂದನೇ ಹೋಗೋದು. ಅಂದರೆ ಇವನು ಭ್ರಮೆ ಅದು. ಈ ದೇವರು ಪವರ್ಫುಲ್ಲು, ಆ ದೇವಸ್ಥಾನಕ್ಕೆ ಎಲ್ಲ ನನಗಲ್ಲಿ ಹೋಗಲ್ಲ, ಈ ದೇವಸ್ಥಾನಕ್ಕೆ ಹೋಗ್ತಾನೆ, ಯಾಕಂದ್ರೆ ಇಲ್ಲಿ ನಾವೇನು ಹರಕೆ ಒತ್ಬಿಡ್ತೇವೆ ಕೂಡಲೇ ಆಗಿಬಿಡುತ್ತೆ ನೋಡಿ. ಈ ರೀತಿ ಇಟ್ಕೊಂಡಿರುವವನಿವನು ಅಲ್ಲಿ ಪೂಜೆ ಮಾಡಿಸ್ತಾನೆ. ಪೂಜೆ ಮಾಡಿಸಿದ ಮೇಲೆ ಅಲ್ಲಿ ಇಷ್ಟು ದುಡ್ಡು ಕೊಡಬೇಕು ಅಂತ ಹೇಳಿದ್ರೆ, 100 ರೂಪಾಯಿ ಕೊಡಬೇಕು ಅಂದರೆ 50 ರೂಪಾಯಿ ಕೊಟ್ಟರೆ ಆಗೋಲ್ವಾ, 40 ರೂಪಾಯಿ ಕೊಟ್ಟರೆ ಆಗೋಲ್ವ ಅಂದರೆ ನೋಡಿ, ಚೌಕಾಸಿ ವ್ಯಾಪಾರ ಶುರು ಮಾಡ್ತಾನೆ. ಕಾರಣ ಏನು ಅಂತ ಹೇಳಿದ್ರೆ, ದುಡ್ಡು ಬಿಚ್ಚಲಿಕ್ಕೆ ಜಿಪುಣ ಇವನು. ಅಥವಾ ಜಿಪುಣದ ಕೊಡ್ಲಿಕ್ಕೇನೋ ಕೊಡ್ತಾನೆ, ಕೊಟ್ಟ ಮೇಲೆ ಹೊಟ್ಟೆ ಉರ್ಕೊಳ್ತಾನೆ, ಅಯ್ಯೋ ಇಷ್ಟು ಕೊಟ್ಬಿಟ್ನಲ್ಲ ಅವರಿಗೆ, ಇಷ್ಟು ಕೊಡಬಾರ್ದಾಗಿತ್ತು, ಇನ್ನು ಕಮ್ಮಿ ಕೊಟ್ಟಿದ್ರೆ ಸಾಕಾಗ್ತಾ ಇತ್ತು. ಇದು ಜಿಪುಣತನ. ಅಥವಾ ಇನ್ನೊಂದೇನೆಂದರೆ, ಈ ಜಿಪುಣತನ ನೀನು ಯಾವ ರೀತಿ ಕಾಣಿಸ್ತದೆ ಅಂತ ಹೇಳಿದ್ರೆ, ಇವಾಗ ಯಜ್ಞಕ್ಕೆ ಒಂದು ಹೋಮ ಮಾಡಿಸ್ತಾನೆ. ಹೋಮ ಮಾಡಿಸಬೇಕಾದ್ರೇ ಅವನು ಹೇಳೋದು ಪುರೋಹಿತರಿಗೆ, ನೋಡಿ ಎಷ್ಟು ಕಡಿಮೆ ಖರ್ಚಲ್ಲಾಗತ್ತೆ ಅಷ್ಟು ಕಡಿಮೆ ಖರ್ಚಲ್ಲಿ ಮಾಡಿ. ಇವನಿಗೆ ಹೋಮ ಮಾಡಬೇಕು, ಆದರೆ ದುಡ್ಡು ಖರ್ಚಾಗಬಾರ್ದು. ಇದು ಜಿಪುಣತನ. ಕಡಿಮೆ ಖರ್ಚಲ್ಲಿ ಮಾಡಿ. ಅದಕ್ಕೇನು ಅಂತ ಹೇಳಿದ್ರೆ, ತುಪ್ಪ ನೀವು ಕಾಸ್ಟ್ಲಿ ತುಪ್ಪ, ದೇಶೀಯ ಹಸುವಿನ ತುಪ್ಪ ಅದೇ ಬೇಕು ಅಂತಿಲ್ಲ. ಮತ್ತೆ ಹೇಳಿದ್ರೆ ಡಾಲ್ಡ ಮಿಕ್ಸ್ ಆಗಿದ್ರೆ ಆಗ್ಬೋದು, ಯಾಕಂದರೆ ಅದು ಕಡಿಮೆ ರೇಟಿಗೆ ಸಿಗತ್ತೆ ಅಂತ ಹೇಳಿದ್ರೆ ಅದೇ ಆಗ್ಬೋದು ನೋಡಿ. ಈ ರೀತಿ ಇರುವಂತಹ ವ್ಯಕ್ತಿ ಇವನಿಗೇನು ಅಂತ ಹೇಳಿದ್ರೆ, ದುಡ್ಡು ಖರ್ಚಾಗಬಾರ್ದು. ಕಡೆಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಒಂದು ಅಕ್ಕಿ, ಹೋಮಕ್ಕೆ ಅಕ್ಕಿ ತನ್ನಿ ಅಂತ ಹೇಳಿದ್ರೆ ಅಂಗಡಿಗೆ ಹೋಗಿ ಯಾವುದು ಕಡಿಮೆ ರೇಟಿನ ಅಕ್ಕಿ ಇದೆ ಅದು ಕೊಡಿ,
ಅದು ತಂದು ಕೊಡೋದು. ಯಾಕಂದರೆ ನಾನು ದೇವರಿಗೆ ಅದನ್ನು ಹಾಕ್ತಾ ಇದ್ದೇನೆ, ದೇವರಿಗೆ ಅದಿಲ್ಲ ಅವನಿಗೆ. ಮತ್ತೇನು ಅಂದರೆ ಅದನ್ನೊಂದು ಖರ್ಚು ಮಾಡಬೇಕು, ಹೋಮ ಮಾಡಬೇಕು 10 ಜನ ಹೊಗಳಬೇಕು. 10 ಜನ ಅದು ನೋಡ್ಲಿಕ್ಕೆ ಹೋಗ್ತಾರಾ? ನೀನು ಲೋ ಕ್ವಾಲಿಟಿ ಅಕ್ಕಿ ಹಾಕಿದೆಯಾ, ಹೈ ಕ್ವಾಲಿಟಿ ಅಕ್ಕಿ ಹಾಕಿದೆಯಾ ನೋಡ್ಲಿಕ್ಕೆ ಹೋಗಲ್ವಲ್ಲ, ಅದೆಲ್ಲ ನೋಡಲ್ಲ. ಆದರೆ ಕೀರ್ತಿ ಬರುತ್ತಲ್ವಾ. ನೋಡಿ, ಈ ರೀತಿಯ ಭಾವನೆಯನ್ನು ಹೊಂದಿದ ಜಿಪುಣ ಯಾರಿದ್ದಾನೆ ಅವನಿಗೆ ರಾಜಸನಾಗಿರ್ತಾನೆ. ಮತ್ತೇನೆಂದರೆ ಹಿಂಸಾತ್ಮಕ, ಇವನ ಮನಸ್ಸು ಹಿಂಸೆಗೂ ಕೂಡ ಹಿಂದು ಮುಂದೆ ನೋಡಲ್ಲ. ನನಗೆ ಹೆಸರು ಬರ್ತದೆ ಅಂತಾದರೆ, ನನಗೆ ಫಲ ಸಿಗತ್ತೆ ಅಂತಾದರೆ, ನಾನು ಬಯಸಿದ ಫಲ ಸಿಗತ್ತೆ, ನನಗೆ 4-6 ಜನ ಹೊಗಳ್ತಾರೆ, ನನಗೆ ತುಂಬ ಲಾಭ ಬರುತ್ತೆ ಅಂತಾದರೆ ಏನು ಹಿಂಸೆ ಮಾಡಲಿಕ್ಕೂ ತಯಾರಿ. ಪೂಜೆ ಪುನಸ್ಕಾರಗಳಲ್ಲೇ, ಹೋಮ ಇವುಗಳಲ್ಲೇ, ಅಂದರೆ ಧಾರ್ಮಿಕ ಕರ್ಮಗಳಲ್ಲೇ ಹಿಂಸೆ ಮಾಡಲಿಕ್ಕೆ ತಯಾರಿರ್ತಾನೆ ಅವನು. ಕಾರಣ ಏನು ಅಂತ ಹೇಳಿದ್ರೆ, ನನಗೆ ಲಾಭ ಸಿಗತ್ತೆ, ನನಗೆ ಹೆಸರು ಬರುತ್ತೆ, ಈ ರೀತಿ ಇರುವಂಥವನು ಹಿಂಸಾತ್ಮಕ. ಅಲ್ಲ, ವಾಸ್ತವಿಕವಾಗಿ ಹಿಂಸೆ ಮಾಡುವವನು ತಾಮಸ ಅಲ್ವಾ? ತಾಮಸವೇ. ನಾವು ಸಾಮಾನ್ಯ ತಿಳ್ಕೊಂಡಿರೋದೇನು ಅಂದರೆ, ಯಾರು ಹಿಂಸೆ ಮಾಡ್ತಾರೆ, ಹಿಂಸೆ ಮಾಡುವವರೆಲ್ಲ ತಾಮಸ ವ್ಯಕ್ತಿಗಳು ಅಂತ. ನೀವು ರಾಜಸರ ವ್ಯಕ್ತಿಗಳಿಗೆ ಹೇಳ್ತಾ ಇದ್ದೀರಲ್ವ ಅಂತ ಹೇಳಿದ್ರೆ, ಹೌದು, ಸ್ವಲ್ಪ ಹಿಂಸಾ ಮನೋಭಾವನೆಯನ್ನು ಹೊಂದಿರುವವನು ರಾಜಸ. ಸಿಕ್ಕಾಪಟ್ಟೆ ಅಂದರೆ ತುಂಬ ಹಿಂಸಾ ಮನೋಭಾವನೆಯನ್ನು ಹೊಂದಿರುವವನು ತಾಮಸ. ಇವನು ಏನು ಅಂತ ಹೇಳಿದರೆ, ಲಾಭ ಸಿಗಲಿಕ್ಕೆ ಎಷ್ಟು ಬೇಕೋ ಅಷ್ಟು ಹಿಂಸೆ ಇವನು ಬಯಸ್ತಾನೆ, ಅದಕ್ಕಿಂತ ಹೆಚ್ಚೇನು ಬಯಸಲ್ಲ. ಆದರೆ ತಾಮಸ ಆಗಲ್ಲ. ತಾಮಸ ಹಿಂಸೆ ಮಾಡುವುದೇ ಅವನ ಸ್ವಭಾವ. ಅವನಿಗೆ ಲಾಭಕ್ಕೆ ಎಷ್ಟು ಬೇಕು ಅಂತಲ್ಲ, ಲಾಭಕ್ಕಿಂತ ಹೆಚ್ಚೆ. ಇವನು ಹೇಗಂತ ಹೇಳಿದ್ರೆ, ಇವಾಗ ನನಗೆ ಆ ದೇವಿ ಒಲಿತಾಳ, ಯಾರೋ ಮಾರಮ್ಮ ಯಾರೋ ಒಲಿತಾಳ, ಒಂದು ಕುರಿ ಕಡಿತಾನೆ ಅಂಥವನಿವನು. ಆದರೆ ತಾಮಸ ಆಗಲ್ಲ. ಅವನೇನು ಅಂತ ಹೇಳಿದ್ರೆ 10 ಕುರಿ ಬೇಕಾದ್ರೆ ಕಡಿಸ್ತಾನೆ, ಕಡ್ದು ಹಾಕಿ ಇಂದ. ಯಾಕಂದರೆ ದುಡ್ಡಿದೆ, ಮಾಡ್ರಿ, ಕೊಲ್ಲಿ. ಈ ರೀತಿ ಅವನು ಅತ್ಯಂತ ಹಿಂಸಾತ್ಮಕನಾದವನು. ಇವನು ಸ್ವಲ್ಪ ಹಿಂಸೆ ಮಾಡ್ತಾನೆ. ಇಲ್ಲಿ ಹಿಂಸೆ ಅಂತ ಹೇಳಿದ್ರೆ ಬರೀ ದೈಹಿಕವಾದ ಹಿಂಸೆ ಅಂತನಲ್ಲ, ಮತ್ತು ಮಾನಸಿಕವಾದ ಹಿಂಸೆ, ವಾಚಿಕವಾದ ಹಿಂಸೆ, ಅದನ್ನು ಇಟ್ಕೊಳ್ಬೇಕಾದದ್ದು. ವಾಚಿಕವಾದ ಹಿಂಸೆ ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಚುಚ್ಚಿ ಮಾತಾಡೋದು, ಮತ್ತು ಇನ್ನೊಬ್ಬರನ್ನು ಕುರಿತು ಬೈಯೋದು. ಕಾರಣ ಏನಂದರೆ, ಇವನ ಆಸೆ ಪೂರ್ಣ ಆಗಬೇಕಲ್ವಾ. ಆಸೆ ಪೂರ್ಣ ಆಗಲಿಲ್ಲ ಅಂತ ಹೇಳಿದ್ರೆ ಇವನು ಯಾರಿಗೂ ಬೈಲಿಕ್ಕೆ ಹಿಂಜರಿಯೋಲ್ಲ. ವಾಸ್ತವಿಕವಾಗಿ ಇನ್ನೊಬ್ಬರಿಗೆ ನಾವು ಬೈದು ಅಂತ ಹೇಳಿದ್ರೆ ಅವ್ರಿಗೆ ಹಿಂಸೆ ಅಲ್ವಾ, ಹಿಂಸೆ ಕೊಡೋದಲ್ವಾ, ಅದು ಲೆಕ್ಕಾಚಾರ ಮಾಡೋಲ್ಲ ಇವನು. ಮತ್ತು ಇನ್ನೊಬ್ಬರು ಮನಸ್ಸಿಗೆ ಚುಚ್ಚಿ ಮಾತಾಡೋದು, ಅದು ಮಾನಸಿಕವಾದ ಹಿಂಸೆ. ಆ ರೀತಿಯೆಲ್ಲ ಇರುವಂಥವನು ಇವನು ರಾಜಸವಾದ ಕರ್ತೃ. ಮತ್ತೇನು ಅಂತ ಹೇಳಿದ್ರೆ ಅಶುಚಿ, ಮೈಲಿಗೆಯಲ್ಲಿರುವವನು. ಇವನಲ್ಲಿ ಮಡಿ ಇಲ್ಲ, ಶುಚಿತ್ವ ಇಲ್ಲ ಅಂತ ಹೇಳ್ತಾನೆ. ಅಂದರೆ ಇಲ್ಲೂ ನಾವು ತಿಳ್ಕೊಳ್ಬೇಕಾದದ್ದು ಏನು ಅಂತ ಹೇಳಿದರೆ, ರಾಜಸನಲ್ಲಿ ಸ್ವಲ್ಪ ಅಶುಚಿ, ಸ್ವಲ್ಪ ಮೈಲಿಗೆ ಇರ್ತದೆ, ತಾಮಸನಲ್ಲಿ ಸಿಕ್ಕಾಪಟ್ಟೆ ಮೈಲಿಗೆ ಇರ್ತದೆ. ಕಾರಣ ಏನು ಅಂತ ಹೇಳಿದರೆ, ಇವನಿಗೆ ದೇವರ ಬಗ್ಗೆ ಅಷ್ಟಕ್ಕಷ್ಟೇ. ಅದಕ್ಕಾಗಿ ದೇವರ ಬಗ್ಗೆ ನಮಗೆ ಕಾಳಜಿ ಇಲ್ಲದೆ ಇದ್ದಾಗ ಶುಚಿಯ ಬಗ್ಗೆ ಕಾಳಜಿ ಇರೋಲ್ಲ. ಇವನಿಗೇನಿರುತ್ತೆ ಅಂದರೆ, ಇವಾಗ ಒಂದು ಪೂಜೆ ಮಾಡ್ತಾನೆ ಅಂತ ಹೇಳಿದರೆ ಜನರಿಗೆ ಮೆಚ್ಚಿಸ್ಲಿಕ್ಕೆ ಹೇಗೆ ಬೇಕೋ ಹಾಗೆ ಪೂಜೆ ಮಾಡ್ತಾನೆ ಅವನು. ಅದಕ್ಕೇನೆಂದರೆ, ಇವಾಗ ಒಂದು ದೇವಸ್ಥಾನದಲ್ಲಿ ಇಂತಹ ಒಬ್ಬ ರಾಜಸನಾದಂತಹ ವ್ಯಕ್ತಿ ಪೂಜೆ ಮಾಡ್ತಾನೆ ಅಂತ ಹೇಳಿದರೆ ಅವನಿಗೆ ಜನರಿಗೆ ಯಾಕೆ ಕಾಣಬೇಕು ಅದು ಮೈನ್ ಆಗಿರ್ತದೆ ಹೊರತು ಅಲ್ಲಿ ದೇವರ ಸುತ್ತ ಕ್ಲೀನ್ ಇಟ್ಕೊಂಡು ಇರಬೇಕು ಅಂತಿಲ್ಲ. ಅವನಿಗೆ ಕ್ಲೀನಾಗಿರಬೇಕು ಅಂತಿಲ್ಲ. ಯಾಕೆ ಅದು ಜನರಿಗೆ ಕಾಣಲ್ವಲ್ಲ, ಯಾರು ಒಳಗೆ ಬಂದು ನೋಡಲ್ವಲ್ಲ, ಒಳಗೆ ಗಲೀಜಿದೆಯಾ ಕ್ಲೀನ್ ಇದೆಯಾ ಅಂತ ನೋಡಲ್ವಲ್ಲ. ಅದಕ್ಕೇನಂತ ಹೇಳಿದ್ರೆ ದೇವರು ಸುತ್ತ ಗಲೀಜೆ, ದೇವ್ರ ಮೇಲೆಲ್ಲ ಗಲೀಜೆ. ಆದರೆ ಏನಂದರೆ ಹೊರಗೆ ಜಗತ್ತಿಗೆ ಏನು ಕಾಣಬೇಕೋ ಆ ರೀತಿ ಮಾಡ್ತಾನೆ. ಈ ರೀತಿ ಇರುವಂಥವನು ರಾಜಸನಾದ ವ್ಯಕ್ತಿ, ಮೈಲಿಗೆಯಿಂದ ಕೂಡಿಕೊಂಡಿರುವ ವ್ಯಕ್ತಿ. ಮನಸ್ಸು ಮೈಲಿಗೆ, ಯಾಕಂದರೆ ಮನಸ್ಸು ಆಸೆ ಬುರುಕವಾದ ಮನಸ್ಸು, ಅದಕ್ಕೆ ಮನಸ್ಸು ಮೈಲಿಗೆ, ಮಾತು ಮೈಲಿಗೆ. ಕಾರಣ ಏನಂತ ಹೇಳಿದ್ರೆ ಇವನು ಮಾತಾಡೋದೇ ನಾನು, ನನ್ನಿಂದಾಯಿತು ಈ ರೀತಿ ಹೇಳುವವನು ಇವನು. ಮತ್ತೇನು ಅಂತ ಹೇಳಿದ್ರೆ ನಾನೇ ಮಾಡಿದ್ದು ಈ ರೀತಿ ಹೇಳುವವನು. ಅದಕ್ಕಾಗಿ ಇವನು ರಾಜಸನಾದ ವ್ಯಕ್ತಿ ಅಶುಚಿಯಾಗಿರ್ತಾನೆ. ಹರ್ಷ ಶೋಕಾನ್ವಿತ. ಎಲ್ಲಕ್ಕಿಂತ ಮುಖ್ಯ ಏನಂದರೆ ಇವನಿಗೆ ಆಸೆ ಇರುವುದರಿಂದಲೇ ಆ ಆಸೆ ಪೂರ್ಣೆ ಆಯಿತಾ ಕುಣಿದು ಕುಪ್ಪಳಿಸ್ಬಿಡ್ತಾನೆ. ಆ ಆಸೆ ಪೂರ್ಣ ಆಗಲಿಲ್ವಾ ಹತ್ಕೊಂಡು ಕೂರ್ತಾನೆ. ಡಿಪ್ರೆಷನ್ ಅಂದರೆ ಈ ಡಿಪ್ರೆಷನ್, ಟೆನ್ಷನ್ ಇವುಗಳಿಗೆ ಒಳಗಾಗುವ ವ್ಯಕ್ತಿ ಇವನು. 3ಕ್ಕೆ ಇಳಿಯುವವ 6ಕ್ಕೆ ಏಳುವವನು. ಈ ರೀತಿ ಯಾರಿರ್ತಾನೋ ಇವನು ರಾಜಸವಾದ ಕರ್ತೃ, ರಾಜಸವಾದ ಕರ್ಮ ಮಾಡುವಂತಹ ವ್ಯಕ್ತಿ ಇವನು ಅಂತ ಕರೆಯಲ್ಪಡ್ತಾನೆ ಅಂತ ಕೃಷ್ಣ ತಿಳಿಸ್ತಾನೆ. ಇನ್ನು ತಾಮಸನಾದ ವ್ಯಕ್ತಿ.
ತಾಮಸನಾದ ಕರ್ತೃ ಅಂದರೆ ಒಬ್ಬ ವ್ಯಕ್ತಿ ತಾಮಸ ಕರ್ಮ ಮಾಡುವವ ಕರ್ತೃ ಇರ್ತಾನಲ್ಲ, ಅವನು ಹೇಗಿರ್ತಾನೆ? ಮಾಡುವವನು, ತಾಮಸ ಕರ್ಮ ಮಾಡುವವನು. ಅದನ್ನು ಹೇಳ್ತಾನೆ, ಅಯುಕ್ತ ಪ್ರಾಕೃತ ಸ್ತಬ್ಧ ಶಠೋ ನೈಕೃತಿಕೋ ಲಸಃ. ಅಲ್ಲಿ 2 ಪಾಠ ಇದೆ. ಶಠೋ ನೈಷ್ಕೃತಿಕೋ ಲಸಃ ಅಂತ ಹೇಳೋದು ಒಂದು ಪಾಠ, ಇನ್ನೊಂದು ಶಠೋ ನೈಕೃತಿಕೋ ಲಸಃ. ನೈಕೃತಿಕ ನೈಷ್ಕೃತಿಕ ಅಂತ 2 ಪಾಠ ಇದೆ. ವಿಷಾದಿ ದೀರ್ಘಸೂತ್ರೀ ಚ ಕರ್ತ ತಾಮಸ ಉಚ್ಯತೆ. ತಾಮಸವಾದ ಕರ್ತೃ ಹೇಗಿರ್ತಾನೆ ಅಂತ ಹೇಳಿದ್ರೆ, ಇವನು ಮೊದಲನೇದಾಗಿ ಅಯುಕ್ತ ಅಂತ. ಅಯುಕ್ತ ಅಂದರೆ, ಯುಕ್ತ ಅಂತ ಹೇಳಿದ್ರೆ ಅಲ್ಲೊಂದು ಸಂಬಂಧ ಇರೋದು, ಅಟ್ಯಾಚ್ಮೆಂಟ್ ಇರೋದು. ಇವನಿಗೆ ಆ ಸಂಬಂಧವೇ ಇಲ್ಲ. ಏನೊಂದು ಕರ್ಮ ಮಾಡ್ತಾನೆ, ಆ ಕರ್ಮದ ಬಗ್ಗೆ ಇವನಿಗೆ ಸಂಬಂಧವೇ ಇಲ್ಲ. ಸಂಬಂಧ ಇಲ್ಲ ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಮನಸ್ಸಿನಲ್ಲಿ ಇನ್ವಾಲ್ವ್ಮೆಂಟೇ ಇರೋಲ್ಲ ಇವನಿಗೆ. ಇವನೊಂದು ಪೂಜೆ ಮಾಡ್ತಾನೆ ಅಂತ ತಿಳ್ಕೊಳ್ಳಿ, ಪೂಜೆ ಮಾಡ್ತಾನೆ ಅಂತ ಹೇಳಿದ್ರೆ ಆ ದೇವರಿಗೂ ಇವನ ಮನಸ್ಸಿಗೂ ಸಂಬಂಧವೇ ಇಲ್ಲ, ಏನೂ ಸಂಬಂಧ ಇಲ್ಲ. ಮತ್ತೇನು ಅಂತ ಹೇಳಿದರೆ ಬರೀ ಮಾಡಬೇಕು ಮಾಡ್ತಾ ಇದ್ದಾನೆ, ಬರೀ ಬೂಟಾಟಿಕೆಗೋಸ್ಕರ ಮಾಡ್ತಾ ಇದ್ದಾನೆ, ಅಥವಾ ತಪ್ಪು ತಿಳ್ಕೊಂಡು ಮಾಡ್ತಾ ಇದ್ದಾನೆ, ಅಥವಾ ನಾಸ್ತಿಕನಾಗಿ ಮಾಡ್ತಾ ಇದ್ದಾನೆ. ನಾಸ್ತಿಕ ಪೂಜೆ ಮಾಡಿದರೆ ಅವನಿಗೇನು ಇನ್ವಾಲ್ವ್ಮೆಂಟ್ ಇರ್ತದೆ? ಮತ್ತೇನು ಅಂದರೆ ಜನರನ್ನು ಮೋಸಗೊಳಿಸ್ಲಿಕ್ಕೆ ಮಾಡ್ತಾ ಇದ್ದಾನೆ ಅಷ್ಟೇ, ಆ ರೀತಿ ಇರುವಂಥವನು. ಮತ್ತೇನು ಅಂತ ಹೇಳಿದ್ರೆ ದೇವರಿಲ್ಲ, ದೇವರ ಪ್ರೀತಿ ಇಲ್ಲ, ದೇವ್ರ ಪ್ರೀತಿಗೋಸ್ಕರ ಮಾಡಬೇಕು, ಇಂಥದ್ದು ಏನೂ ಇಲ್ಲ ಇವನಲ್ಲಿ. ಒಂದು ರೀತಿ ಹೇಳೋದಾಗಿದ್ದರೆ ಇವನು ಯಾಕಂತ ಹೇಳಿದ್ರೆ ಒಂಥರ ನಗಪಾಟಲಾದ ವ್ಯಕ್ತಿ, ಅಂಥ ವ್ಯಕ್ತಿ ಆಗಿರ್ತಾನೆ ಇವನು. ಯಾಕಂತ ಹೇಳಿದ್ರೆ ಇವನಿಗೆ ಯಾವುದರಲ್ಲಿ ಏನೂ ಅಟ್ಯಾಚ್ಮೆಂಟೇ ಇರೋಲ್ಲ, ಇನ್ವಾಲ್ವ್ಮೆಂಟೇ ಇರೋಲ್ಲ. ನೀವು ಇಂಥವ್ರು ನೋಡ್ಬೋದು. ಅದಕ್ಕೇನು ಅಂತ ಹೇಳಿದ್ರೆ ಅವನು ಪೂಜೆಗೆ ಅಂತ ಬರ್ತಾನೆ. ಇವಾಗ ಇಂಥ ಒಬ್ಬ ತಾಮಸವಾದ ವ್ಯಕ್ತಿ ಪೂಜೆಗೆ ಬರ್ತಾನೆ ಅಂತ ಹೇಳಿದ್ರೆ 5 ನಿಮಿಷದಲ್ಲಿ ಪೂಜೆ ಮುಗಿಸ್ಬಿಡ್ತಾನೆ ಅವನು, 5 ನಿಮಿಷ ಅವನಿಗೆ. ಕಾರಣ ಏನು ಅಂತ ಹೇಳಿದ್ರೆ ಅವನಿಗೆ ಅಲ್ಲಿ ದೇವರಿದ್ದಾರೆ ಅಂತಲೂ ಭಾವನೆ ಇಲ್ಲ, ಆ ದೇವರಿಗೋಸ್ಕರ ನಾನು ಹೀಗೆ ಪೂಜೆ ಮಾಡಬೇಕು ಅಂತ ಯಾವುದೇ ಒಂದು ನೀತಿ ನಿಯಮಗಳಿಲ್ಲ. ಮತ್ತೇನು ಅಂದರೆ ದುಡ್ಡು ಕೊಡ್ತಾರೆ. ನನಗೆ ಇವಾಗ ಆ ದೇವಸ್ಥಾನದಲ್ಲಿ ಪೂಜೆ ಮಾಡಿದರೆ ದುಡ್ಡು ಕೊಡ್ತಾರೆ. ಅದಕ್ಕೇನು ಅಂತ ಹೇಳಿದ್ರೆ ಬರ್ತಾನೆ, ದೇವ್ರ ತಲೆ ಮೇಲೆ ಒಂದು ನೀರು ಹಾಕ್ತಾನೆ, ಒಂದು ಹೂ ಬಿಡ್ತಾನೆ, ಒಂದು ಮಂಗಳಾರತಿ ಎತ್ತಾನೆ, ಹೋಗ್ತಾ ಇರ್ತಾನೆ. ಇಷ್ಟೇ. ಯಾಕಂತ ಹೇಳಿದ್ರೆ ಅದು ಅವನಿಗೆ ದುಡ್ಡಿಗೊಂದು ಕರ್ಮ ಅಷ್ಟೇ. ಈ ರೀತಿ ಇರುವಂಥ ಅವನಿಗೆ ಆ ದೇವ್ರ ಮೇಲೆ ಏನೋ, ದೇವ್ರಂದ್ರೆ ಏನು ಅಂತಲೇ ಗೊತ್ತಿಲ್ಲ ಅವನಿಗೆ ವಾಸ್ತವಿಕವಾಗಿ. ಈ ರೀತಿ ಇರುವಂಥ ವ್ಯಕ್ತಿ ಇವನು ಅಯುಕ್ತ. ಮತ್ತು ಎರಡನೇದೇನು ಅಂತ ಹೇಳಿದ್ರೆ ಪ್ರಾಕೃತ ಅಂತೇಳಿ. ಪ್ರಾಕೃತ ಅಂತ ಹೇಳಿದರೆ ಇಂತಹ ವ್ಯಕ್ತಿ ಯಾವತ್ತಿಂದ ಯಾವತ್ತಿಗೂ ಒಂದು ಒಳ್ಳೆಯ ಕೆಲಸ ಮಾಡಲ್ಲ ಇವನು. ಶ್ರೇಷ್ಠವಾದ ಅಂದರೆ ಪ್ರಕೃಷ್ಟವಾದದ್ದನ್ನು ಮಾಡುವವನಲ್ಲ ಇವನು. ಯಾಕೆ ಶ್ರೇಷ್ಠವಾದ ಕೆಲಸ ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ ಭಗವದ್ ಭಕ್ತಿಯೇ ಇಲ್ಲ ಇವನಿಗೆ, ದೇವರ ಭಕ್ತಿಯೇ ಇಲ್ಲ. ಯಾಕೆ ದೇವರ ಭಕ್ತಿ ಇಲ್ಲ ಅಂತ ಹೇಳಿದ್ರೆ ದೇವರ ಮಹಿಮೆಯೇ ಗೊತ್ತಿಲ್ಲ ಇವನಿಗೆ. ನೋಡಿ, ಯಾವತ್ತು ನಾವು ಮಾಡುವ ಕರ್ಮ ಯಾವಾಗ ಶಕ್ತಿಯುತವಾಗ್ತದೆ ಅಂತ ಹೇಳಿದರೆ, ಅದು ಶ್ರೇಷ್ಠ ಕರ್ಮ ಆಗ್ತದೆ ಅಂತ ಹೇಳಿದರೆ ಅದರಲ್ಲಿ ಭಕ್ತಿ ಅನ್ನುವ ಒಂದು ಅಂಶ ಇದ್ದರೆ ಮಾತ್ರ. ಭಕ್ತಿ ಇಲ್ಲದೆ ಇದ್ದರೆ ನಾವು ಮಾಡಿದ್ದೆಲ್ಲವೂ ಕೂಡ ಅಧರ್ಮ ಕರ್ಮವೇ ಆಗ್ತದೆ. ಒಂದು ಪೂಜೆ ಅನ್ನೋದನ್ನು ಅವನು ಭಕ್ತಿ ಇಲ್ಲದೆ ಮಾಡಿದ ಅಂತ ಹೇಳಿದ್ರೆ ಏನು ಹೇಳ್ತೇವೆ? ಬೂಟಾಟಿಕೆ ಅಂತ ಕರೆಯೋದಿಲ್ವ, ಮೋಸ ಅಂತ ಕರೆಯೋದಿಲ್ವ, ವಂಚನೆ ಅಂತ ಕರೆಯೋದಿಲ್ವ? ಆ ರೀತಿ ಇವನು ಪ್ರಾಕೃತ ಅಂತ ಹೇಳಿದ್ರೆ ಭಗವದ್ಭಕ್ತಿ ಇಲ್ಲದೇ ಇರುವುದರಿಂದಾಗಿ ಇವನು ಯಾವುದೇ ಶ್ರೇಷ್ಠವಾದ ಕರ್ಮವನ್ನು, ಒಳ್ಳೆ ಕರ್ಮವನ್ನು ಮಾಡದವನು ಇವನು. ಅಂಥವನು ತಾಮಸನಾದ ವ್ಯಕ್ತಿ. ಮತ್ತೇವನಂತ ಹೇಳಿದ್ರೆ ಸ್ತಬ್ಧ, ಮಾಡುವುದಿಲ್ಲ, ಮತ್ತು ಇನ್ನೊಬ್ಬರು ಹೇಳಿದರೆ ಕೇಳೋದಿಲ್ಲ. ಇವನಿಗೆ ಏನೂ ಇಲ್ಲ, ಬರೀ ನಾಸ್ತಿಕ. ಹಾಗಿದ್ರೂ ಕೂಡ ಧಾರ್ಮಿಕತೆ ಮುಖವಾಡ ಹಾಕ್ಕೊಳ್ತಾನೆ. ಆದರೆ ದೊಡ್ಡವರು ಹೇಳ್ತಾರೆ, ನೋಡು ಈಗೆಲ್ಲ ಮೋಸ ಮಾಡಬೇಡ, ಸರಿ ಮಾಡು, ಇದರ ದೇವರು ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ, ನೀವೇನೇನು ಹೇಳಬೇಕಾಗಿಲ್ಲ, ನನಗೆಲ್ಲ ಗೊತ್ತಿದೆ ಅಂದರೆ. ನೋಡಿ, ಇದನ್ನು ನಾವೇನು ಹೇಳ್ತೇವೆ ಅಂದರೆ ಸ್ತಬ್ಧಾಹ ಅಂತ. ಸ್ತಬ್ಧ ಅಂದರೆ ಉದ್ಧಟತನದಿಂದ ಕೂಡಿದವನು. ಯಾರು ಹಿರಿಯರಿದ್ದಾರೆ ಅವರಿಗೆ ಎದುರು ಮಾತಾಡುವವನು, ಬುದ್ಧಿವಾದ ಹೇಳಿದರೆ ಬೈದು ಅವರ ಬಾಯಿ ಮುಚ್ಚಿಸುವವನು. ನೋಡಿ, ಇಂಥ ವ್ಯಕ್ತಿ ದುರ್ಯೋಧನ ಇದ್ನಲ್ವ, ಆ ರೀತಿ. ಅಂದರೆ ಈ ಎಲ್ಲ ಗುಣಗಳನ್ನು ನೀವು ದುರ್ಯೋಧನಗಳಲ್ಲಿ ನೋಡ್ಬೋದು. ದುರ್ಯೋಧನಾದಿಗಳಲ್ಲಿ, ಕೌರವರಲ್ಲಿ ಅವರಿಗೆ ಯಾವತ್ತೂ ದೇವರ ಮೇಲೆ ಭಕ್ತಿ ಇಲ್ಲ. ಅದಕ್ಕಾಗಿಯೇ ಅವರು ಒಂದೇ ಒಂದು ಒಳ್ಳೆ ಕೆಲಸ ಮಾಡಿಲ್ಲ ಜೀವನದಲ್ಲಿ. ದೊಡ್ಡವರು ಹೇಳಿದ ಮಾತು ಕೇಳಲಿಲ್ಲ, ಒಂದು ದಿನವೂ ಕೇಳಲಿಲ್ಲ, ತಲೆ ಬಾಗಲಿಲ್ಲ. ತಾಮಸರೇ ಹಾಗೆ, ಯಾವತ್ತೂ ಕೇಳಲ್ಲ, ತಲೆ ಬಾಗಲ್ಲ. ಮತ್ತು ನನಗೆ ನಾನು ಮಾಡಿದ್ದೇ ಸರಿ, ನೋಡಿ ಈ ರೀತಿ ಹೇಳ್ಕೊಂಡು ಕೂತ್ಕೊಳ್ಳೋರು.
ಅದರಿಂದಾಗಿ ಶಠಃ ಅಂತ ಹೇಳ್ತಾರೆ. ಶಠ ಅಂತ ಹೇಳಿದ್ರೆ ಒಳಗಿನಿಂದ ದ್ವೇಷ, ಮತ್ತು ಹೊರಗಿನಿಂದ ಭಾರೀ ನಿಮ್ಮ ಹತ್ರ ವಿನಯವನ್ನು ಪ್ರದರ್ಶನ ಮಾಡುವುದು, ಭಾರೀ ವಿನಯದ ಪ್ರದರ್ಶನ. ಒಳಗಿನಿಂದ ಕಂಡ್ರೆ ಆಗೋಲ್ಲ, ಯಾರನ್ನು ನಿಮ್ಮನ್ನೆಲ್ಲ ದೇವರನ್ನೇ ಕಂಡ್ರೆ ಆಗೋಲ್ಲ, ದೇವರನ್ನೇ ಕಂಡ್ರೆ ಆಗೋಲ್ಲ, ಧಾರ್ಮಿಕರನ್ನು ಕಂಡ್ರೆ ಆಗೋಲ್ಲ, ನಿಮಗೆ ಪೂಜೆ ಪುನಸ್ಕಾರಗಳನ್ನೇ ಕಂಡ್ರೆ ಆಗೋಲ್ಲ. ನೋಡಿ, ಈ ರೀತಿ ಇರ್ತಾರೆ. ಯಾವುದು ಸಾತ್ವಿಕವಾದ ಪೂಜೆ, ಯಜ್ಞ, ಸ್ತೋತ್ರ, ಭಜನೆ ಇದು ಯಾವುದೂ ಆಗೋಲ್ಲ ಅವರಿಗೆ. ಆದರೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ ಜನರಿಗೆ ಮೋಸಗೊಳಿಸ್ಲಿಕ್ಕೆ. ಮಹಾಭಾರತದಲ್ಲಿ ಕಳಿಂಕ ಅಂತ ಅವನು ದುರ್ಯೋಧನಾದಿಗಳಿಗೆ ಇದನ್ನೇ ಉಪದೇಶ ಕೊಟ್ಟಿದ್ದು. ನೋಡ್ರಪ್ಪ, ಯಾವತ್ತು ನೀವು ಧಾರ್ಮಿಕರಾಗಿರಬೇಕು, ನಾಮ ಹಾಕೋದನ್ನು ಬಿಡಬಾರ್ದು, ಮಂತ್ರ ಹೇಳೋದನ್ನು ಬಿಡಬಾರ್ದು, ದೇವಸ್ಥಾನಕ್ಕೆ ಹೋಗೋದು ಬಿಡಬಾರ್ದು, ಯಜ್ಞ ಯಾಗಗಳನ್ನು ಬಿಡಬಾರ್ದು. ಯಾಕೆ ಅಂತೇಳಿದರೆ ಧಾರ್ಮಿಕತೆಯ ಸೋಗು ಆಗಲಿಕ್ಕೋಸ್ಕರ. ನೀವು ಧಾರ್ಮಿಕರಾಗಿದ್ದರೆ ಅಂದರೆ ಧರ್ಮಧ್ವಜರು ಹೊರಗಿಂದ ಮಾತ್ರ, ನೀವು ಏನೇ ಅನ್ಯಾಯ ಮಾಡಿದರೂ ಏನೋ ಅಧರ್ಮ ಮಾಡಿದರೂ ಕೂಡ ಜನಗಳದನ್ನು ಒಪ್ಪಿಕೊಳ್ಳಲ್ಲ. ಯಾಕಂದರೆ ಪಾಪ ಅಂಥ ಧಾರ್ಮಿಕರು, ಅಂಥ ಭಗವದ್ ಭಕ್ತರು ಅಷ್ಟು ಸ್ತೋತ್ರ ಮಾಡ್ತಾರೆ, ಅಂಥವ್ರು ಇಂಥ ಕೆಟ್ಟ ಕೆಲಸ ಮಾಡ್ತಾರಾ? ನೋಡ್ರಿ, ಅವನು 10 ಕೊಲೆ ಮಾಡಿಬಿಟ್ಟಿದ್ದಾನೆ, ಅಯ್ಯೋ ಅವರು ಕೊಲೆ ಮಾಡ್ತಾರ, ಅಷ್ಟು ಒಳ್ಳೆ ಕೆಲಸ ಮಾಡ್ತಾರೆ, ಅಷ್ಟು ಪರೋಪಕಾರ ಮಾಡ್ತಾರೆ, 10 ಜನರಿಗೆ 1000 ರೂಪಾಯಿ ಕೊಡ್ತಾರೆ, ಅಂಥವ್ರು ಕೊಲೆ ಮಾಡಿಸ್ತಾರ? ನಂಬಲ್ಲ ಜನ. ನೋಡಿ, ಅದಕ್ಕೋಸ್ಕರ ನಿನ್ನ ಧಾರ್ಮಿಕತೆ ಅನ್ನುವಂಥದ್ದು ಸುರಕ್ಷಾ ಕವಚ ಅಂತ ಹೇಳ್ತಾನೆ ಕಳಿಂಕ. ಯಾವ ರೀತಿ ಒಂದು ದೊಡ್ಡ ಬೆಟ್ಟ ಇರ್ಬೋದು, ದೊಡ್ಡ ಬೆಟ್ಟವನ್ನು ಕಪ್ಪು ಮೋಡ ಮುಚ್ಚಿಬಿಡ್ತದಲ್ವ, ಹಾಗೆಯೇ ನೀನು ಎಷ್ಟೇ ಪಾಪ ಮಾಡು, ಆ ಪಾಪವನ್ನೆಲ್ಲ ಕೆಟ್ಟ ಕೆಲಸ ಮಾಡು, ಅದನ್ನು ಮುಚ್ಚಿಕೊಳ್ಳಿಕ್ಕೆ ಧಾರ್ಮಿಕತೆಯ ಸೋಗು ಹಾಕು, ಧಾರ್ಮಿಕತೆಯ ಮುಖವಾಡ ಹಾಕು. ಇದೇ ಇಲ್ಲಿ ಹೇಳ್ತಾ ಇರುವಂಥದ್ದು ಶಠಃ ಅಂದ್ರೆ. ಆ ರೀತಿ ಒಳಗೊಂದು ಹೊರಗೊಂದು ಮೋಸಗಾರರು ಇವರು ಅಂತ ಹೇಳಿದರೆ ಮೂರ್ಖತನದ ಪ್ರದರ್ಶನ ಮಾಡುವವರು, ಒಳಗಿನಿಂದ ದ್ವೇಷ ತುಂಬಿಕೊಂಡಿರುವವರು. ಅದರಿಂದಾಗಿಯೇ ನೈಕೃತಿಕ ನೈಷ್ಕೃತಿಕ ಅಂತ 2 ಪಾಠ. ನೈಕೃತಿಕ ಅಂದರೆ ನಿಕೃತಿ ಅಂತ ಹೇಳಿದ್ರೆ ಮೋಸಗಾರರು ಇವರು ಅಂತ. ಸಮಾಜದಲ್ಲಿ ಮೋಸ ಮಾಡುವ ಮಂದಿ ಇವರೇ. ಎಲ್ಲಕ್ಕಿಂತಲೂ ಸಾಮಾಜಿಕವಾದ ಮೋಸಕ್ಕಿಂತಲೂ ಧಾರ್ಮಿಕ ಆಧ್ಯಾತ್ಮಿಕ ಮೋಸ ಏನಿದೆ ಇದು ತುಂಬ ದೊಡ್ಡದಿದು, ತುಂಬ ಕೆಟ್ಟದ್ದಿದು. ಹೇಗೆ ಅಂತ ಹೇಳಿದ್ರೆ, ನೋಡಪ್ಪ, ದೇವರಿದ್ದಾನೆ ಅಂತ ಹೇಳೋದು, ದೇವರಿದ್ದಾನೆ, ದೇವರಿಲ್ಲ ಅಂತ ಯಾರು ಹೇಳ್ತಾರೆ? ಆದರೆ ಆ ದೇವರು ಯಾರು? ಆ ದೇವರು ಯಾರು ಅಂದರೆ ಅವನು ನಿರ್ಗುಣ, ನಿರಾಕಾರ. ದೇವ್ರಿಗೆ ಗುಣ ಇಲ್ಲ, ದೇವರಿಗೆ ಆಕಾರ ಇಲ್ಲ. ಹೋಗಲಿ, ಆ ದೇವ್ರ ಬಗ್ಗೆ ಹೇಳಿಗೆ ಇಲ್ಲಪ್ಪ, ದೇವ್ರ ಬಗ್ಗೆ ಏನೂ ಹೇಳಲಿಕ್ಕಾಗೋಲ್ಲ, ಅವನನ್ನು ಹೇಳಲಿಕ್ಕೆ ಮಾತೇ ಬರಲ್ಲ, ಅವನನ್ನು ಹೇಳುವ ಮಾತೇ ಇಲ್ಲ. ಅಲ್ಲಿ ಇನ್ನೆಂಥ ದೇವ್ರಿ ಅವನು? ಅವನನ್ನು ನೋಡಲಿಕ್ಕಾಗಲ್ಲ, ಅವನ ಬಗ್ಗೆ ಕೇಳಲಿಕ್ಕಾಗಲ್ಲ, ಅವನ ಬಗ್ಗೆ ಏನೋ ಒಳ್ಳೆಯವನ ದೇವರು, ಒಳ್ಳೆಯವನಲ್ಲ, ಕೆಟ್ಟವನಲ್ಲ. ಮತ್ತೇನ್ರಿ ದೇವರು? ಒಟ್ಟಾರೆ ಕಡೆಗೆ ಏನು ಹೇಳಿ ಹೊರಟಿದ್ದಾರೆ ಆ ವ್ಯಕ್ತಿ ಅಂತ ಹೇಳಿದರೆ ದೇವರಿಲ್ಲ ಅಂತಲೇ. ನೋಡಿ, ದೇವರಿಲ್ಲ ಅನ್ನುವುದನ್ನೇ ಈ ರೀತಿ ಹೇಳ್ತಾ ಇದ್ದಾರೆ ಅವರು. ಜನರನ್ನು ಮೋಸಗೊಳಿಸ್ಲಿಕ್ಕೆ ಇದ್ದಾನಪ್ಪ ದೇವರು, ಹಾಗೆಂದ ಅವನೊಂದು ನಿರ್ಗುಣ, ನಿರಾಕಾರ, ಏನೂ ಇಲ್ಲದ ದೇವರು, ಈ ರೀತಿ ಹೇಳ್ತಾ ಇದ್ದಾನೆ. ಅಂದರೆ ಇದೆಲ್ಲ ಏನು ಅಂತ ಹೇಳಿದ್ರೆ ಜನರನ್ನು ಮೋಸಗೊಳಿಸುವಂಥದ್ದು. ಇದು ತಾಮಸ ಕರ್ತೃಗಳ ಲಕ್ಷಣ. ನೈಷ್ಕೃತಿಕ ಅಂತ ಹೇಳಿದರೆ ಆ ರೀತಿ ನಾವು ಶಬ್ದವನ್ನಿಟ್ಟುಕೊಂಡ್ರೆ ಕೆಟ್ಟ ಕೆಲಸ ಮಾಡುವವನು, ನೀಚ ಕರ್ಮವನ್ನು ಮಾಡುವವನು. ನೀಚ ಕರ್ಮ ಅಂದರೆ ಯಾವುದನ್ನು ಮಾಡಬಾರ್ದು ಅಂಥ ಕೆಲಸನೇ ಮಾಡುವುದು. ಸಮಾಜದಲ್ಲಿ ಯಾವುದು ಅತ್ಯಂತ ಕಳಪೆ ಕೆಲಸವೋ ಅಂಥ ಕೆಲಸ ಮಾಡ್ತಾನೆ. ಇದು ತಾಮಸ ಕರ್ತೃ ಮಾಡುವಂಥದ್ದು. ನಿಮಗೆ ಉದಾಹರಣೆಗಳುದಾಗಿದ್ರೆ ದುರ್ಯೋಧನಾದಿಗಳು ಮಾಡಿದಾಗೆ ದ್ರೌಪದಿಯನ್ನು ಸಭೆಗೆ ಎಳ್ಕೊಂಡು ಬಂದು ಬತ್ತಲೆ ಮಾಡುವ ಕೆಲಸವನ್ನು ಮಾಡ್ತಾರೆ ಇವರು ಅಂತ ಹೇಳಿದರೆ ಇವರು ಎಂಥ ತಾಮಸರು ಅಂತ. ಆ ರೀತಿ ಯಾವತ್ತೂ ನೀಚ ಕರ್ಮವನ್ನೇ, ಇನ್ನೊಬ್ಬರನ್ನು ದ್ವೇಷ ಮಾಡುವುದು, ಇನ್ನೊಬ್ಬರನ್ನು ಕೊಲೆ ಮಾಡುವುದು, ಇನ್ನೊಬ್ಬರನ್ನು ಅತ್ಯಾಚಾರ ಮಾಡುವುದು, ಮತ್ತು ಕಪಟ ಮಾಡುವುದು, ಮೋಸ ಮಾಡುವುದು, ಇದರಲ್ಲೇ ಇರುವುದು ಇಂಥವರು. ಇವರು ತಾಮಸವಾದ ಕರ್ತೃಗಳು. ಮತ್ತೇನು ಅಂತ ಹೇಳಿದ್ರೆ ಅಲಸಹ. ಇನ್ಯಾರು ತಾಮಸ ಕರ್ತೃಗಳು ಅಂದರೆ ಆಲಸ್ಯವುಳ್ಳವರು, ಸೋಮಾರಿ. ಈ ಸೋಮಾರಿತನದ ಲಕ್ಷಣ ಏನು ಅಂತ ಹೇಳಿದ್ರೆ ಯಾವಾಗಲೂ ನಿದ್ರೆ ಮಾಡ್ಕೊಂಡಿರು. ಮತ್ತು ನೀವು ಏನೇ ಕೆಲಸ ಹೇಳಿ, ಏನು ಕೆಲಸ ಹೇಳಿದ್ರು ಮಾಡಲ್ಲ. ಮತ್ತೇನು ಅಂತ ಹೇಳಿದ್ರೆ ಸುಮ್ಮನೆ ಕೂತಿರು. ಆಲಸ್ಯ, ಸೋಮಾರಿತನ, ಇದು ತಮೋಗುಣ ಅಂತ ಹೇಳ್ತಾನೆ. ತಾಮಸವಾದ ಕರ್ತೃ ಹೀಗಿರ್ತಾನೆ. ಅವನು
ಏನು ಮಾಡಲಿಕ್ಕೆ ಹೋಗಲ್ಲ. ನಿಮಗೊಂದೊಮ್ಮೆ ಮಾಡಿದರೂ ಕೂಡ ಒಂಚೂರು ಮಾಡ್ತಾನೆ ಬಿಟ್ಬಿಡ್ತಾನೆ, ಒಂಚೂರು ಮಾಡೋದು, ಮಾಡಿದೆ ಅಂತ ಮಾಡೋದು, ಆಮೇಲೆ ಬಿಟ್ಬಿಡೋದು, ಇಲ್ಲದ್ರೆ ಮಾಡೋದೇ ಇಲ್ಲ. ಇಂಥವನು ಆಲಸ್ಯದಿಂದ ಕೂಡಿದವನು ಸೋಮಾರಿ, ಇವನು ತಾಮಸವಾದ ಕರ್ತೃ. ಮತ್ತೇವನು ಅಂದರೆ ವಿಷಾದಿ. ವಿಷಾದಿ ಅಂತ ಹೇಳಿದ್ರೆ ಯಾವ ರೀತಿ ಇರ್ತಾನೆ ಅಂತ ಹೇಳಿದ್ರೆ, ಅವನು ಬೇಜಾರು ಮಾಡ್ಕೊಳ್ಳೋನು. ಬೇಜಾರು ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಯಾವಾಗಲೂ ಬೇಜಾರಿಂದಲೇ ಕೂಡಿರುವವನು, ಅಂದರೆ ಡಿಪ್ರೆಷನ್ ಒಳಗಾಗಿರುವವನು. ನಾನಾ ವಿಧವಾದಂಥ, ಅಂದರೆ ಇದಕ್ಕೆ ಈ ಡಿಪ್ರೆಷನ್ಗೆ ಮೈನ್ ಕಾರಣ ಏನಂದರೆ ನೆಗೆಟಿವ್ ಥಾಟ್ಸ್. ಯಾರು ಒಳಗಿನಿಂದ ಬರೀ ನೆಗೆಟಿವ್ ಥಾಟ್ಸ್, ಋಣಾತ್ಮಕ ಚಿಂತನೆಗಳನ್ನು ತನ್ನ ಮನಸ್ಸಿನಲ್ಲಿ ತುಂಬಿಕೊಂಡ್ಬಿಟ್ಟಿದ್ದಾನೆ, ಅವನು ತಾಮಸವ. ಯಾಕಂತ ಹೇಳಿದ್ರೆ ಅವನು ಏನು ಕೆಲಸ ಮಾಡಬೇಕಾದ್ರೂ ಕೂಡ ಅವನಿಗೆ ಹುರುಪಿರಲ್ಲ, ಉತ್ಸಾಹ ಇರಲ್ಲ, ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರೋಲ್ಲ. ಮತ್ತಿನ್ನೊಂದು ಏನಂತ ಹೇಳಿದ್ರೆ ಅವನಿಗೆ ಒಳ್ಳೇದಿರಲ್ಲ. ಮತ್ತೇನೆಂದರೆ ದೇವರಿಗೆ ಅಂತ ಮಾಡೋಲ್ಲ, ಅಯ್ಯೋ ಏನಾದರೂ ನಮ್ಮ ಜನ್ಮ ಹೀಗೇನೆ, ನಮ್ದು ಇಷ್ಟೇನೆ, ನಮ್ಮ ಮನೆ ಬರ ಇಷ್ಟೇನೆ, ಈ ರೀತಿ ತಿಳ್ಕೊಂಡು ಏನೋ ಒಂದು ಮಾಡ್ತಾನೆ ಅಷ್ಟೇ. ಅದಕ್ಕಿಂತವ್ರು ಏನೋ ಒಂದು ಮಾಡ್ತಾರೆ, ಅವ್ರು ಮಾಡೋದನ್ನು ಮಾಡಲ್ಲ, ಏನೋ ಒಂದು ಮಾಡ್ತಾರೆ ಅವರು. ಕಾರಣ ಏನು ಅಂತ ಹೇಳಿದ್ರೆ ಒಳಗೆ ಬರೀ ನೆಗೆಟಿವ್ ಕೂತ್ಕೊಂಡಿರುವಂಥವ್ರು. ವಿಷಾದ, ಯಾವತ್ತೂ ವಿಷಾದದಿಂದ ಕೂಡಿರುವವರು, ದುಃಖದಿಂದ ಕೂಡಿರುವವರು, ಶೋಕದಿಂದ ಕೂಡಿರುವವರು. ಅಥವಾ ಇನ್ನೊಂದೇನು ಅಂತ ಹೇಳಿದರೆ ಯಾವತ್ತೂ ಯಾವ ರೀತಿ ಅಂದರೆ ಎಲ್ಲ ಕೆಲಸದಿಂದ ನಮ್ಮನ್ನು ದೂರ ಮಾಡಿಬಿಡ್ತದೆ ಈ ಚಿಂತೆಗೊಳಗಾದವರು. ಇಂಥವರು ತಾಮಸವಾದ ಕರ್ತೃಗಳು. ಅಲ್ಲ, ಹಾಗಿದ್ರೆ ಚಿಂತೆ ಮಾಡೋದು ಕೆಟ್ಟದ? ಚಿಂತೆ ಸ್ವಲ್ಪ ಏನು ತೊಂದರೆ ಇಲ್ಲ, ದೀರ್ಘಕಾಲಿಕ ಚಿಂತೆ ಇದೆಯಲ್ವ, ಅದು ತಾಮಸವೇ. ಅದು ಯಾಕಂದರೆ ನಮ್ಮನ್ನು ಯಾವುದೇ ಒಂದು ಒಳ್ಳೆ ಕೆಲಸದಲ್ಲೂ ತೊಡಗಲಿಕ್ಕೆ ಬಿಡಲ್ಲ ಅದು, ಈ ಚಿಂತೆ ಅನ್ನುವಂಥದ್ದು, ಈ ಡಿಪ್ರೆಷನ್ ಅನ್ನುವಂಥದ್ದು. ಆ ರೀತಿ ಕೂಡ್ಕೊಂಡಿರುವವನು ಇನ್ಯಾರು ಅಂದರೆ ದೀರ್ಘಸೂತ್ರಿ ಅಂತ. ಈ ದೀರ್ಘಸೂತ್ರಿ ಅಂತ ಹೇಳೋದಕ್ಕೆ ಎರಡು ಅರ್ಥ. ಒಂದೇನು ಅಂತ ಹೇಳಿದರೆ, ನೀವು ಒಂದು ಕೆಲಸ ಹೇಳ್ರಿ, ಒಂದು ಕೆಲಸ ಹೇಳಿದರೆ ಮಾಡಲ್ಲ ಅಂತ ಹೇಳಲ್ಲ, ಯಾವತ್ತೂ ಮಾಡಲ್ಲ ಅಂತ ಹೇಳ, ಮಾಡ್ತೇನೆ ಆಮೇಲೆ ಮಾಡ್ತೇನೆ, ಆಮೇಲೆ ಕೇಳಿದರೆ ಇನ್ನೊಂಚೂರು ಒತ್ತಾದ್ಮೇಲೆ ಮಾಡ್ತೇನೆ, ಈ ರೀತಿ ಟೈಮ್ ದೂಗ್ತಾ ಇರುವುದು. ಆಲಸ್ಯ ಅಂದರೆ ಇವನು ಆಲಸ್ಯಕ್ಕಿಂತ ಸ್ವಲ್ಪ ವಾಸಿ. ಸೋಮಾರಿ ಮಾಡೋದೇ ಇಲ್ಲ, ಅವನು ಮಾಡ್ತೇನೆ ಅಂತ ಅವನ ಬಾಯಲ್ಲಿ ಬರೋದೇ ಇಲ್ಲ. ಇವನು ಮಾಡಲ್ಲ ಅಂತ ಬರಲ್ಲ, ಮಾಡ್ತೇನೆ ಅಂತ ಬರುತ್ತೆ, ಆದರೆ ಮಾಡಲ್ಲ. ಒಂದೊಮ್ಮೆ ಮಾಡಿದರೂ ಕೂಡ ನೂಕಿ ಯಾವಾಗಲೂ ಮಾಡುವುದು, ಇನ್ನು ಯಾವಾಗಲೂ ಮಾಡುವುದು. ಈ ರೀತಿ ಇರುವವನು ದೀರ್ಘಸೂತ್ರಿ ಅಂತ ಎಳೆದು ಇಡುವವನು. ಎಷ್ಟು ಸಾಧ್ಯ ಉಂಟು ಅಷ್ಟು ಎಳೆಯೋದು. ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದರೆ, ಇವಾಗ ಒಂದು ಪಾತ್ರೆ ತೊಳಿಬೇಕು ಅಂದರೆ ತೊಳೆಯೋಣ. ಅದಕ್ಕೇನೆಂದರೆ ಅಡುಗೆ ಮಾಡುವುದು, ಪಾತ್ರೆ ಹಾಕೋದು. ಸಿಂಕ್ ತುಂಬ ಪಾತ್ರೆನೇ, ಇನ್ನೇನು ಅಡುಗೆ ಮಾಡಲಿಕ್ಕೆ ಪಾತ್ರೆನೇ ಇಲ್ಲ ಅಂತ ಹೇಳ್ಬೇಕಾದ್ರೆ ತೊಳೆಯಲಿಕ್ಕೆ ಶುರು ಮಾಡೋದು. ಅದೆಷ್ಟು ಅಂದರೆ 2 ಪಾತ್ರೆ ತೊಳೆಯೋದು, ಆಮೇಲೆ ಉಳಿದದ್ದು ಹಾಗೆ ತೊಳೆಯೋಣ. ನೋಡಿ, ಇದು ದೀರ್ಘಸೂತ್ರಿ ಅಂತ. ಈ ರೀತಿ ಇರುವಂತಹ ವ್ಯಕ್ತಿ ಇವನು ತಾಮಸವಾದ ಕರ್ತೃ ಅಂತ ಕರೀತಾನೆ. ಅಂತ ಹೇಳಿದರೆ ಇವನು ಯಾವತ್ತೂ ಎಳ್ಕೊಂಡು ಹೋಗೋನು. ಅಥವಾ ಇನ್ನೊಂದು ರೀತಿ ದೀರ್ಘಸೂತ್ರಿ ಅಂತ ಹೇಳಿದ್ರೆ ಯಾವ್ದು ಹೇಳ್ತಾರೆ ಅಂತ ಹೇಳಿದ್ರೆ, ಇನ್ನೊಬ್ಬನ ಮೇಲೊಂದು ದ್ವೇಷ, ಅದು ವಿನಾಕಾರಣ ದ್ವೇಷ, ಅದನ್ನು ತಾನು ಮುಂದುವರಿಸ್ಕೊಂಡು ಹೋಗ್ತಾ ಇರೋದು. ಅಲ್ಲೇನು ಕಾರಣ ಏನಿಲ್ಲ, ಸುಮ್ಮನೆ ಇವನೇ ಏನೋ ದ್ವೇಷ ಕಟ್ಕೊಂಡಿದ್ದಾನೆ, ಇವನೇ ದ್ವೇಷ ಮಾಡಿಕೊಂಡು ಅದನ್ನು ಯಾವಾಗಲೂ ಮನಸ್ಸಿನಲ್ಲಿಟ್ಕೊಂಡು ದ್ವೇಷ ಕಾರ್ತಾ ಇರೋದು. ಇವನು ದೀರ್ಘಸೂತ್ರಿ ಅಂತ. ಅಂದರೆ ಬಹಳ ಕಾಲದವರೆಗೆ ಒಂದು ದ್ವೇಷವನ್ನು ಇಟ್ಕೊಂಡು ಹೋಗುವಂಥವನು. ಎಲ್ಲಕ್ಕಿಂತ ಮುಖ್ಯವಾಗಿ ದೇವರ ಮೇಲೆ ಧರ್ಮದ ಮೇಲೆ ದ್ವೇಷ ಇಟ್ಕೊಳ್ಳೋದು ಒಳಗಿನಿಂದ, ಅದನ್ನೇ ಮುಂದುವರಿಸ್ಕೊಂಡು ಹೋಗೋದು. ಅಥವಾ ಯಾರು ಸಜ್ಜನರಿದ್ದಾರೆ, ಭಗವದ್ ಭಕ್ತರಿದ್ದಾರೆ, ಅವರನ್ನು ಕುರಿತು ಇಟ್ಕೊಂಡು ಇಂಥ ದ್ವೇಷ ಇಟ್ಕೊಂಡು ಹೋಗೋದು. ಇವನು ತಾಮಸವಾದ ಕರ್ತೃ ಅಂತ ಕರೆಯಲ್ಪಡ್ತಾನೆ ಅಂತ ಇಷ್ಟು ಹೇಳಿ, ಹೀಗೆ ಈ ತಾಮಸವಾದ ಕರ್ತೃಗಳು ಯಾವ ರೀತಿ ಇರ್ತದೆ ಅಂತ ಕೃಷ್ಣ ತಿಳಿಸ್ಕೊಂಡು ಹೋದ. ಆದರೆ ಈ ವಿಷಯದಲ್ಲಿ ಮಧ್ವಾಚಾರ್ಯರು ಬಹಳ ಸುಂದರವಾಗಿ ಕೆಲವು ವಿಷಯವನ್ನು ತಿಳಿಸ್ತಾರೆ. ಈ ತಾಮಸವಾದ ಕರ್ಮ ಮಾಡುವವರೇನಿದ್ದಾರೆ ಅವರಲ್ಲಿ ಮತ್ತೆ 3 ವಿಭಾಗ ಇದೆ ಅಂತ ಹೇಳ್ತಾರೆ. ತಾಮಸರಲ್ಲೂ ಕೂಡ ಸಾತ್ವಿಕ ತಾಮಸರು, ಅಂದರೆ ಕೆಟ್ಟವರಲ್ಲೂ ಕೂಡ ಸ್ವಲ್ಪ ಒಳ್ಳೆಯವರಾಗ್ಬೋದಪ್ಪ. ಇನ್ನು ತಾಮಸರಲ್ಲೂ ಕೂಡ ರಾಜಸ ತಾಮಸರು ಅಂತ ಹೇಳಿದರೆ ಇವರು ಮಧ್ಯಮವಾಗಿ ಕೆಟ್ಟವರು. ಇನ್ನು ತಾಮಸರು ಇವರೆಂಥವ್ರು ಅಂದರೆ ಕೆಟ್ಟವರಲ್ಲೂ ಕೆಟ್ಟವರು, ಅಂದರೆ ತುಂಬ ಕೆಟ್ಟವರು ಅಂತ ಹೇಳ್ತೇವಲ್ವ, ಆ ರೀತಿ ಬರೀ ಕೆಟ್ಟವರು,
ಸ್ವಲ್ಪ ಕೆಟ್ಟವರು, ಬಹಳ ಕೆಟ್ಟವರು, ಈ ರೀತಿ. ಯಾರಿವರು ಅಂತ ಹೇಳಿದರೆ ಇಲ್ಲೇ ವಿಭಾಗ ಮಾಡಬೇಕಾದದ್ದು. ಮೊದಲು ಕೇಳಿದ್ವು, ಒಬ್ಬ ಸೋಮಾರಿ ಇರ್ತಾನೆ ಅಂತ, ಸೋಮಾರಿ ಹಾಗೂ ದೀರ್ಘಸೂತ್ರಿ ಅಂತ ಹೇಳಿದ ಕೃಷ್ಣ. ದೀರ್ಘಸೂತ್ರಿ ಅಂತ ಹೇಳಿದರೆ ಒಂದು ಮಾಡಲಿಕ್ಕೆ ಹೇಳಿದರೆ ಮಾಡ್ತೇನೆ 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 ಅಂತ ದಿನ ದೂಗ್ತಾ ಇರೋದು, ಅಥವಾ ಇನ್ನೊಬ್ಬರ ಮೇಲೆ ಏನವರು ಮಾಡಿಲ್ಲ ಆದರೂ ಅವ್ರ ಮೇಲೆ ದ್ವೇಷ ಇಟ್ಕೊಂಡು ಕೂತಿರೋದು. ಇಂಥವನು ದುಷ್ಟನಲ್ಲಿಯೂ ಕೂಡ ತಾಮಸನಲ್ಲಿಯೂ ಕೂಡ ಇವನು ಸಾತ್ವಿಕ ಅಂದರೆ ಸ್ವಲ್ಪ ಆಗ್ಬೋದು. ಯಾಕಂದರೆ ಇದರ ವಿಷಯ ಏನು ಅಂದರೆ ಇವರಿಗೆಲ್ಲ ಕೆಟ್ಟದ್ದೇ ಆಗೋದು, ಒಳ್ಳೆಯದೇನಾಗಲ್ಲ ಮುಂದಿನ ಜನ್ಮದಲ್ಲಿ. ಹಾಗಿದ್ರೂ ಕೂಡ ಇವರಿಗೆ ಸ್ವಲ್ಪ ಕೆಟ್ಟದಾಗತ್ತೆ. ಅಂದರೆ ಇವನು ಮುಂದಿನ ಜನ್ಮದಲ್ಲಿ ದುಷ್ಟ ಮನುಷ್ಯನಾಗಿ ಹುಟ್ಟಿ ಬರ್ತಾನೆ, ಕೆಟ್ಟ ಮನುಷ್ಯನಾಗಿ ಹುಟ್ಟಿ ಬರ್ತಾನೆ. ಅದು ಇದ್ರ ಫಲ. ಇನ್ನು ಎರಡನೆಯದ್ದು ಯಾರು ಅಂತ ಹೇಳಿದ್ರೆ ಅಯುಕ್ತ ಅಂತ ಕೃಷ್ಣ ಎಂದು ಹೇಳಿದ. ಯಾರಿಗೆ ಒಂದು ಕೆಲಸ ಮಾಡಬೇಕಾದ್ರೆ ಅದರಲ್ಲೊಂದು ಇನ್ವಾಲ್ವ್ಮೆಂಟೇ ಇಲ್ಲ, ದೇವರಲ್ಲಿ ಭಕ್ತಿಯೇ ಇಲ್ಲ, ಆ ಕರ್ಮದ ಬಗ್ಗೆ ಶ್ರದ್ಧೆಯೇ ಇಲ್ಲ, ಮತ್ತೇನೆಂದರೆ ಒಂಥರ ನಾಸ್ತಿಕತನದಿಂದ ಮಾಡ್ತಾನೆ ಅಂತ ಇದನ್ನೆಲ್ಲ ಕೇಳಿದ್ವು. ಇಂಥ ವ್ಯಕ್ತಿ ಏನಿದ್ದಾನೆ ಇವನು ರಾಜಸವಾದ ತಾಮಸ. ಅಂದರೆ ಕೆಟ್ಟವರಲ್ಲೂ ಕೂಡ ಇವನು ಇದು ಸ್ವಲ್ಪ ಕೆಟ್ಟವನು, ಬರೀ ಕೆಟ್ಟವನು. ಇವನು ಬರೀ ಕೆಟ್ಟವನಿಗಿಂತ ಇನ್ನೂ ಸ್ವಲ್ಪ ಹೆಚ್ಚು ಕೆಟ್ಟವನು ಇವನು. ಇಂಥವನಿಗೆ ಏನಾಗತ್ತೆ ಅಂತ ಹೇಳಿದ್ರೆ ಮುಂದಿನ ಜನ್ಮದಲ್ಲಿ ಇವನು ಪ್ರಾಣಿಯಾಗಿ ಹುಟ್ಟು ಬರ್ತಾನೆ, ಪ್ರಾಣಿಗಳಾಗಿ ಹುಟ್ಟು ಬರ್ತಾನೆ. ಯಾಕಂದರೆ ಪ್ರಾಣಿಗಳಿಗೆ ಏನು ಗೊತ್ತಾಗಲ್ಲ, ಸುಮ್ಮನೆ ಮಾಡ್ತಾ ಇರ್ತಾವಷ್ಟೇ. ಹೂಳು ಅಂತ ಹೇಳಿದ್ರೆ ಸುಮ್ಮನೆ ಉಳ್ತಾ ಇರ್ತಾವೆ ಅವುಗಳು, ಯಾಕಂದರೆ ಇಲ್ಲದಿದ್ರೆ ನನಗೆ ಪೆಟ್ಟು ಕೊಡ್ತಾನೆ ಅಂತ. ಹಾಗೆ ಇವರು ಇರ್ತಾರೆ ಅಷ್ಟೇ ಅಂತ. ಇನ್ನು ತಾಮಸರಲ್ಲಿ ತಾಮಸರು ಯಾರು ಅಂದರೆ ತುಂಬ ಕೆಟ್ಟವರು ಯಾರು ಅಂತ ಹೇಳಿದರೆ ಅದ್ಯ ಪ್ರಾಕೃತ ಅಂತ ಸ್ತಬ್ಧ ಅಂತ ಹೇಳಿದರೆ ಯಾರು ಮೊಂಡುತನದಿಂದ ಕೂಡ್ಕೊಂಡವನಾಗಿರ್ತಾನೆ ಅಂಥವನು ಯಾರು ಹೇಳಿದರೂ ಕೇಳಲ್ಲ. ನಾನಂದೇ ನನಗೆ ಗುರು ಹಿರಿಯರಿಗೆ ಗೌರವ ಕೊಡಲ್ಲ, ಯಾರಿಗೂ ಗೌರವ ಕೊಡಲ್ಲ, ನಾನೇ ಎಲ್ಲ ತಿಳಿದವನು ಅಂತ ದುರ್ಯೋಧನಾದಿಗಳ ಹಾಗೆ ಇಂಥವರು. ಮತ್ತಾರು ಅಂತ ಹೇಳಿದರೆ ಪ್ರಾಕೃತ, ಯಾವತ್ತೂ ಒಳ್ಳೆ ಕೆಲಸ ಮಾಡಿಲ್ಲ. ಯಾಕಂತೇಳಿದ್ರೆ ಧರ್ಮದ ಬಗ್ಗೆ ಗೊತ್ತಿಲ್ಲ, ದೇವರ ಬಗ್ಗೆ ಗೊತ್ತಿಲ್ಲ, ತಿಳ್ಕೊಳ್ಬೇಕು ಅಂತಿಲ್ಲ, ತಪ್ಪು ತಿಳ್ಕೊಂಡಿದ್ದಾನೆ, ಅದೇ ರೀತಿ ಮಾಡುವುದು. ಈ ರೀತಿ ಯಾವತ್ತೂ ಒಳ್ಳೆ ಕೆಲಸ ಮಾಡದೇ ಇರುವಂಥವನು. ಮತ್ತು ನಿಕೃತಿ ಮೋಸ ಮಾಡುವವನು, ಇನ್ನೊಬ್ಬರಿಗೆ ಅನ್ಯಾಯ ಮಾಡುವವನು ಇಂಥ ವ್ಯಕ್ತಿ. ಮತ್ತು ಶಠ ಅಂದರೆ ಒಳಗೊಂದು ಹೊರಗೊಂದು ಮೋಸ, ಕಪಟ, ವಂಚನೆ ಎಲ್ಲ ಒಳಗಿಟ್ಟುಕೊಂಡಿರುವಂಥದ್ದು ಇಂಥ ವ್ಯಕ್ತಿ. ಇವರೆಲ್ಲರೂ ಕೂಡ ತುಂಬ ದುಷ್ಟರಿವರು. ಇವರು ನರಕಕ್ಕೆ ಹೋಗಿ ಬೀಳುವವರು ಅಂತ ಹೇಳ್ತಾರೆ. ಇವರು ಒಂದು ಪ್ರಾಣಿಯಾಗೂ ಹುಟ್ಟಲ್ಲ, ಕೆಟ್ಟ ಮನುಷ್ಯರಾಗಿ ಅಲ್ಲ, ಯಾವತ್ತೂ ನರಕದಲ್ಲೇ ಬಿದ್ದು ಒದ್ದಾಡುವಂಥವ್ರು ಇವರು. ಈ ರೀತಿ ತಾಮಸ ಕರ್ಮ ಮಾಡುವವರಲ್ಲಿ ಈ 3 ವಿಭಾಗ ಇದೆ ಎಂದು ಮಧ್ವಾಚಾರ್ಯರು ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ಹೀಗೆ ಈ 3 ವಿಭಾಗವನ್ನು ನಾವು ನೋಡಿ ಆಯಿತು. ಅಂದರೆ ಕರ್ಮ ಮಾಡುವವರು ಯಾವ ರೀತಿ ಇರ್ತಾರೆ ಅಂತ. ಅಷ್ಟಲ್ಲದೆ ಬುದ್ಧಿಯಲ್ಲಿ ವ್ಯತ್ಯಾಸ ಇದೆ, ನಮ್ಮ ನಿಲುವಿನಲ್ಲಿ ವ್ಯತ್ಯಾಸ ಇದೆ. ಸಾತ್ವಿಕ, ರಾಜಸ, ತಾಮಸ ಅದೇನು ಅಂತ ಅದನ್ನು ಮುಂದೆ ಕೃಷ್ಣ ತಿಳಿಸ್ತಾನೆ. ಅದನ್ನು ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತರಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.